ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಒಂದಷ್ಟು ತುಣುಕುಗಳು, ಹಾಡುಗಳು, ಜಂಬೂ ಸರ್ಕಸ್ ಟ್ರೇಲರ್ ಆಹಾ ಅನ್ನೋ ಥರ ಇರುವಂಥ ಈ ಸಿನಿಮಾ ಇದೇ ಸೆಪ್ಟೆಂಬರ್ 12ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅಂತ ಹುಡುಕೋಂಗೆ ಇಲ್ಲ. ಫುಲ್ ಮೀಲ್ಸ್, ನಗಬಹುದು, ಅಳಬಹುದು, ಹೊಟ್ಟೆ ತುಂಬ ನಗಬಹುದು. ಈಗ ನಮ್ಗೆ ಗೊತ್ತೇ ಇದೆ, ಬ್ಯುಸಿ ಶೆಡ್ಯೂಲು, ನಮ್ಗೆ ಫ್ರೀ ಅಂತ ಟೈಮೇ ಇಲ್ಲ. ಒಂದಷ್ಟು ಮನೋರಂಜನೆ ಸಿಗಬೇಕು ನನಗೆ, ನಾನು ಆರಾಮಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದು ಸಿನಿಮಾನ ನೋಡಬೇಕು ಅಂತ ಬಂದರೆ ಜಂಬೂ ಸರ್ಕಸ್ ಸಿನಿಮಾನ 100% ಸೆಪ್ಟೆಂಬರ್ 12ಕ್ಕೆ ನೀವು ಹೋಗಿ ಥಿಯೇಟರ್ನಲ್ಲಿ ನೋಡಿ ಎಂಜಾಯ್ ಮಾಡಬಹುದು. ನಿಮ್ಗೆ ಗೊತ್ತೇ ಇದೆ, ಜಂಬೂ ಸರ್ಕಸ್ ಅಂತ ಬಂದಾಗ ನಿಮ್ಮೆಲ್ಲರ ಪ್ರೀತಿಯ ಖ್ಯಾತ ನಿರ್ದೇಶಕ MD ಶ್ರೀಧರ್ ಅವರ ನಿರ್ದೇಶನದ ಸಿನಿಮಾ ಇದು. ಇವರ ನಿರ್ದೇಶನದ ಸಿನಿಮಾಗಳು ನಿಮ್ಗೆ ಗೊತ್ತೇ ಇದೆ, ಸೂಪರ್ ಡೂಪರ್ ಹಿಟ್ಟು. ದರ್ಶನ್ ಅವರಿಗೆ ಮಾಡಿದಂಥ ಅಷ್ಟೂ ಸಿನಿಮಾಗಳು ಕೂಡ ಹಿಟ್ಟು. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಜಂಬೂ ಸರ್ಕಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಸರ್, ನೀವು ಕೊಟ್ಟಂತ ಸಿನಿಮಾಗಳು ಪೊರ್ಕಿ ಆಗಿರಬಹುದು, ಒಡೆಯ ಆಗಿರಬಹುದು, ಬುಲ್ಬುಲ್ ಆಗಿರಬಹುದು, ಚೆಲ್ಲಾಟ, ಕೃಷ್ಣ, ಎಲ್ಲ ಆಲ್ಮೋಸ್ಟ್ ಕೊಟ್ಟಂತ ಎಲ್ಲಾ ಸಿನಿಮಾಗಳು ಕೂಡ ಹಿಟ್ ಆಗ್ಬಿಟ್ಟಿದಾವೆ. ಜಂಬೂ ಸರ್ಕಸ್ ಸಿನಿಮಾದ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ನಾನು ಆಗಲೇ ಹೇಳ್ದಂಗೆ ನಗಬಹುದು, ಅಳಬಹುದು, ಹೊಟ್ಟೆ ತುಂಬಾ ನಗಬಹುದು ಅನ್ನೋ ಅಂಶ ನಮ್ಗೆ ಗೊತ್ತಿರುವಂಥದ್ದು. ಸ್ನೇಹ ಮತ್ತೆ ಪ್ರೀತಿ ಎಲ್ಲವನ್ನು ಕೂಡ ಅದ್ಭುತವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದೀರ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಸರ್, ಜಂಬೂ ಸರ್ಕಸ್ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ಜಂಬೂ ಸರ್ಕಸ್ಸು ಆ್ಯಕ್ಚುಲಿ ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು. ಇದರಲ್ಲಿ ಈಗ ಇಂಥವನೇ ಹೀರೋ, ಈಗ ದರ್ಶನ್ ಸಿನಿಮಾದ ದರ್ಶನ್ ಹೀರೋ ಆ ಥರ. ಇದರಲ್ಲಿ ಸಿನಿಮಾದ ಕಥೆನೇ ಹೀರೋ. ಆ್ಯಕ್ಚುಲಿ ಸಿನಿಮಾ ಕತೆ ತುಂಬ ಅದ್ಭುತವಾಗಿದೆ. ನಾನು ಇಲ್ಲಿದ್ರೆ ಒಪ್ತಾ ಇರಲಿಲ್ಲ, ಯಾಕೆ ನಮ್ಮ ಸುರೇಶ್ ಅವ್ರು ನಂಗೆ ತುಂಬ ಹಳೆ ಫ್ರೆಂಡು ಅಂತ ಮೊದಲೇ ಹೇಳಿದ್ದೆ ನಾನು. ಅವ್ರಿಗೋಸ್ಕರ ಈ ಸಿನಿಮಾ ಮಾಡೋಕ್ಕೊಂದು ಪ್ಲ್ಯಾನ್ ತೊಗೊಂಡೆ. ಆ ಲೈನ್ ಭಾರಿ ನಂಗೆ ಇಷ್ಟ ಆಯಿತು. ಯಾಕಂದರೆ ಎಲ್ಲರೂ ಮನೆಯಲ್ಲೂ ಒಂದು ಫೀಲ್ ಸಿಗುವಂಥ ಸಿನಿಮಾ ಇದು. ಈಗ ನೀವು ನಾಳೆ ಸಿನಿಮಾ ಕೂತ್ಕೊಂಡ್ರೆ ನಮ್ಮ ಮನೇಲೇ ಒಂದು ನಡೆದಿರೋ ಕತೆ ಥರ ಇರುತ್ತೆ, ಕಾಮಿಡಿ ಇರುತ್ತೆ ಮನೇಲಿ. ಈಗ ನಾವು ಒಂದು ಮನೇಲಿ ಅಂದರೆ ನಾವು ಎಷ್ಟು ಸರಿ ನಗ್ತೀವಿ, ಎಷ್ಟು ಸರಿ ಒಂದು ಏನಾದ್ರು ತಮಾಷೆ ಮಾಡಿ ಮಾತಾಡ್ತೀವಿ. ಆಮೇಲೆ ಯಾವುದೋ ಒಂದು ಕಷ್ಟದ ಕಾಲ ಬಂದಾಗ ಕಷ್ಟದ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಫೀಲ್ ಆಗ್ತೀವಿ, ಅಳ್ತೀವಿ. ಆ ಥರ ಈ ಸಿನಿಮಾ ಇದು. ಫ್ರೆಂಡ್ಶಿಪ್ ಒಳಗೆ ಯಾವ ಥರ ಫ್ರೆಂಡ್ಸ್ ಆಗಿರ್ತಾರೆ ಇವರು, ಕೊನೆಯಲ್ಲಿ ಏನಾಗುತ್ತೆ, ಆ ಹ್ಯಾಪಿನೆಸ್ ಇರುತ್ತೆ, ಕಾಮಿಡಿ ಇರುತ್ತೆ, ಕೊನೆಯಲ್ಲಿ ಒಂದು ಸೆಂಟಿಮೆಂಟ್ಸ್ ಬರುತ್ತೆ. ಆ ಸೆಂಟಿಮೆಂಟ್ಸಿಂದ ಏನಾಗುತ್ತೆ ಅನ್ನೋದೇ ಈ ಸಿನಿಮಾ. ಅದು ಎಲ್ಲರಿಗೂ ಮನದಟ್ಟು ಆಗುತ್ತೆ ಅನ್ನೋದು ನನ್ನ. ಯಾಕೆಂದರೆ ನಾನು ಮಾಡಿದ ಸಿನಿಮಾಗಳಲ್ಲಿ ಕೃಷ್ಣ ನೋಡಿರ್ಬೋದು ನೀವೆಲ್ಲ. ಕೃಷ್ಣಕ್ಕಿಂತ ಇದೊಂದು ಕೈ ಮೇಲಿದೆ ಅಂತ ಫೀಲಲ್ಲಿ ನನ್ನ ಅನಿಸಿಕೆ ಇದು. ಸರ್, ಒಡೆಯ ಆದ ಬಳಿಕ ಒಂದಷ್ಟು ಗ್ಯಾಪ್ ತಗೊಂಡು ಈ ಸಿನಿಮಾನ ನೀವು ಮಾಡಿರೋದು. ಯಾಕೆ ಆ ಗ್ಯಾಪ್ ಯಾಕಾಯ್ತು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಒಡೆಯ ಆದ ತಕ್ಷಣ ನಾನು ತಿರ್ಗಾ ದರ್ಶನ್ ಅವ್ರದ್ದೇ ಇನ್ನೊಂದು ಸಿನಿಮಾ ಮಾಡಬೇಕಾಗಿತ್ತು. ಅದಕ್ಕೆ ಅಡ್ವಾನ್ಸ್ ಕೂಡ ಆಗಿದೆ. ಬಟ್ ಆ ಸಿನಿಮಾನ ಇನ್ನೂ ಸಬ್ಜೆಕ್ಟ್ಗಳು ಓಕೆ ಆಗಿರಲಿಲ್ಲ ನನಗೆ. ಸಬ್ಜೆಕ್ಟ್ಗಳು ಹುಡುಕ್ತಾನೇ ಇದ್ದೆ. ಯಾವುದು ದರ್ಶನ್ ಅವ್ರಿಗೆ ಮಾಡಿದ್ರೆ ಏನೋ ಡಿಫ್ರೆಂಟಾಗಿ, ನಾನೀಗ ಪೊರ್ಕಿ ಬುಲ್ಬುಲ್ ಒಡೆಯ ಅಲ್ಲ, ಅದಕ್ಕಿಂತ ಏನಾದ್ರು ಬೇರೆ ಮಾಡಬೇಕು ಅಂತ ಹುಡುಕಾಡ್ತಾ ಇದ್ದೆ. ಅದ್ರ ಮಧ್ಯದಲ್ಲಿ ದರ್ಶನ್ ಅವರು ಏನಾದ್ರು ಒಂದು ಡಿಫ್ರೆಂಟಾಗಿ ಮಾಡೋಣ ಕತೆ ಒಪ್ಸಿ ಅಂತ ಹೇಳಿದ್ರು. ಅದ್ರ ಮಧ್ಯದಲ್ಲೇ ಸ್ವಲ್ಪ ಅವ್ರದ್ದೇನೋ ಇನ್ಸಿಡೆಂಟ್ಸ್ಗಳಾಯಿತು, ಹಾಗಾಗಿ ಎಳ್ಕೊಂಡು ಹೋಯಿತು. ಆ ಮಧ್ಯದಲ್ಲಿ ನಮ್ಮ ಇದನ್ನ ಸ್ಟಾರ್ಟ್ ಮಾಡೋ ಕಾರಣ ಏನು ಅಂತ ಕೇಳಿದ್ರೆ ಕೊರೋನಾ ಬಂತು ನೋಡಿ. ಆ ಕೊರೋನಾದಲ್ಲಿ ದರ್ಶನ್ದು ಒಡೆಯ ನಾನು 19ನಲ್ಲಿ ರಿಲೀಸ್ ಆಯಿತು. ಇದು 20ಗೆ ಕೊರೋನಾ ಸ್ಟಾರ್ಟ್ ಆಯಿತು. 2021 ಎಲ್ಲ ಕೊರೋನಾ ಇತ್ತು. ಆ ಟೈಮಲ್ಲಿ ಸರಿ ಓಕೆ ಈ ಥರದೊಂದು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಇದನ್ನ ಆ್ಯಕ್ಚುಲಿ ಪ್ರೋಗ್ರೆಸ್ ಸ್ಟಾರ್ಟ್ ಆಗಿದ್ದಿದ್ದು. ಆ ಟೈಮಲ್ಲಿ ನಮಗೂ ಆಯಿತು, ನಮ್ಮ ಟೀಮಲ್ಲಿ ಕೆಲವರಿಗೆಲ್ಲ ಕೊರೋನಾ ಆಯಿತು. ಹಾಗಾಗಿ ಮುಂದಕ್ಕೆ ಹೇಳ್ಕೊಳ್ತಾ ಬಂತು. ಎಲ್ಲ ರೆಡಿ ಆದಮೇಲೆ ರಿಲೀಸ್ ಮಾಡೋಣ ಅಂದ್ಬೇಕಾದ್ರೆ ಸ್ವಲ್ಪ ನಮ್ಮ ಪ್ರೊಡ್ಯೂಸರ್ಸಲ್ಲಿ ಫೈನಾನ್ಸಲ್ಲಿ ಪ್ರಾಬ್ಲಮ್ ಆಯಿತು. ಅದು ಯಾಕಾಯಿತು ಅಂತ ಆಲ್ರೆಡಿ ಹೇಳಿದ್ದೆ. ಅವ್ರು ಯಾರೋ ಪಾರ್ಟ್ನರ್ ಇದ್ದರು, ಕೈ ಕೊಟ್ಟರು. ಆಮೇಲೆ ಈಗೆಲ್ಲ ಸಿನಿಮಾ ನೋಡಿದವರೆಲ್ಲ ಹೇಳ್ತಾಯಿದ್ರು, ಇಷ್ಟೊಳ್ಳೆ ಸಿನಿಮಾನ ಇಟ್ಕೊಂಡು ದಬ್ಬದಲ್ಲಿ ಇಟ್ಕೊಂಡು ಕೂತಿದ್ದೀರಲ್ಲ, ನಿಮ್ಗೇನು ಬುದ್ಧಿ ಇದೆಯಾ, ಒಳ್ಳೆ ಮೂವಿ ಇದು, ಈ ಟೈಮಲ್ಲಿ ಒಳ್ಳೆ ರಿಲೀಸ್ ಮಾಡ್ಬೋದಾಗಿತ್ತು ನೀವು ಅಂದರು. ಸರಿ, ನಮ್ಮ ನಿರ್ಮಾಪಕರು ಏನೋ ಒಂದು ಧೈರ್ಯ ಮಾಡಿ ಈಗ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಈಗ 12th ಇದೇ ಮಂತು ಸೆಪ್ಟೆಂಬರ್ 12th ಈಗ ರಾಜ್ಯದಾದ್ಯಂತ ರಿಲೀಸ್ ಮಾಡ್ತಾ ಇದ್ದಾರೆ. ಜನಗಳು ನೋಡಿ ಏನು ಅದನ್ನ ಆಶೀರ್ವದಿಸ್ತಾರೆ ನೋಡ್ಬೇಕಷ್ಟೆ. ನನ್ನ ಪ್ರೊಡ್ಯೂಸರ್ನ ಗಮನಿಸ್ತಾ ಇದ್ದೆ, ಅವ್ರ ಏಜು 60+ ಆದರೂ ಕೂಡ
ಆ ಸಿನಿಮಾದ ಮೇಲೆ ಇರುವಂತ ಆಸೆ, ಪ್ರೀತಿ, ಇಲ್ಲ ಇದು ಗೆಲ್ಲುತ್ತೆ, ಇದು ಗೆದ್ರೆ ನನ್ನ ಲೈಫ್ ನಿಲ್ಲುತ್ತೆ ಅಂತ ಅವರು ಆಫ್ ದಿ ಕ್ಯಾಮ್ರಾ ಹೇಳ್ತಾ ಇದ್ರು. ನನ್ಗೆ ಅವ್ರು ಮಾತಾಡುವಾಗ ನಮ್ಗೆ ಒಂಥರ ಭಾವುಕರಾದಂತ ಫೀಲ್ ಆಯ್ತು ನನ್ಗೆ. ತುಂಬಾ ಕಷ್ಟಪಟ್ಟು ಇಲ್ಲ ಇದನ್ನ ತೆರೆಗೆ ತರಬೇಕು, ತಂದ ಮೇಲೆ ನನ್ಗೇನೋ ಗೆಲುವು ಇದೆ ಅನ್ನೋದು ಈ ವಯಸ್ಸಿನವರೆಗೂ ಇದೆಯಲ್ಲ. ಇದನ್ನೆಲ್ಲ ಕಂಡಾಗ ನೀವು ನಿಮ್ಮ ಸ್ನೇಹಿತರು ಒಟ್ಟಿಗೆ ಒಡನಾಟ ಇದೆ, ಅವರ ಆಸೆ ಉತ್ಸಾಹ ಕಂಡಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಆ, ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅವರು ನಮ್ಮ ಅಣ್ಣನ ಥರ ಹೆಚ್ಚು ಕಡಿಮೆ. ನಾವು ಚಿಕ್ಕ ವಯಸ್ಸಿಂದ ನೋಡಿದವ್ರು. ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದ ನೋಡಿದ್ದು ಅಂತ ಸುರೇಶ್ ಅಂದರೆ ನಂಗೆ ಮೊದಲಿಂದ ಅವರಿಗೆ ಒಂದೊಂದು ಸಿನಿಮಾ ಹೆಸರು ಮಾಡಿದಾಗ ಒಂದೊಂದು ಸಿನಿಮಾದ ಹೆಸರು ಟೈಟ್ಲು ಬರುತ್ತೆ. ಮಿಲನ ಸುರೇಶು, ಶೇಟು ಸುರೇಶು. ವರ್ಕಲ್ಲಿ ಭಾರಿ ಸಿನ್ಸಿಯರ್ ವರ್ಕರ್ ಅವರು. ಯಾರದೇ ಬ್ಯಾನರ್ ಆಗಲಿ, ಯಾರದೇ ಸಿನಿಮಾ ಆಗಲಿ, ನಾನು ನೋಡಿದ ಮಟ್ಟಿಗೆ ಪ್ರತಿಯೊಬ್ಬರು ಯಾರು ಅವರು ಇನ್ಚಾರ್ಜ್ ಆಗಿದ್ದರು, ಸಿನಿಮಾನವರು ಟೇಕ್ ಓವರ್ ತೊಗೊಂಡ್ರು ಕೂಡ ಕತೆ ಕೂತ್ಕೊಳ್ತಾರೆ. ಕಥೆಯನ್ನು ಪ್ರತಿಯೊಂದು ಬದಲಾವಣೆಯಲ್ಲೂ ಅವರು ಇರ್ತಾರೆ. ಒಂದೊಂದು ಸೀನ್ಗಳನ್ನು ಎಲ್ಲ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಇನ್ವಾಲ್ವ್ ಆಗುವಂಥದ್ದು ಅಂದರೆ ನಾನು ಇಷ್ಟು ವರ್ಷ ಸರ್ವಿಸಿಗೆ ಸುರೇಶ್ ಬಿಟ್ಟರೆ ಇನ್ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಅವರಿಗೆ ತುಂಬ ಆಸಕ್ತಿ ಇದೆ, ಸಿನಿಮಾ ಚೆನ್ನಾಗಿ ಮಾಡಬೇಕು, ಸಿನಿಮಾ ಜನಗಳಿಗೆ ಒಪ್ಪಿಸ್ಬೇಕು ಅಂತ. ಬಟ್ ಎಸ್ಪೆಷಲಿ ಜಂಬೂ ಸರ್ಕಸ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಅವರು. ಸಿನಿಮಾ ನೋಡಿದಾಗಲ್ಲ ಈ ಸಿನಿಮಾ ನಾನು ಯಾರಿಗೂ ಕೊಡಲ್ಲ, ಇಲ್ಲ ಯಾರಿಗಾರು ಕೊಟ್ಟು ಡಿಸ್ಟ್ರಿಬ್ಯೂಷನ್ ಕೊಟ್ಟು ರಿಲೀಸ್ ಮಾಡಿರಿ ಅಂದರೆ ಇಲ್ಲ ನಾನೇ ರಿಲೀಸ್ ಮಾಡಬೇಕು, ನಾನು ಬೇರೆಯವ್ರಿಗೆ ಕೊಡಲ್ಲ. ಈ ಸಿನಿಮಾ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ನನಗೆ ನಂಬಿಕೆ ಇದೆ. ಈ ಥರ ಮಾತಾಡ್ಕೊಂಡು ಬಂದಿದ್ದಾರೆ ಅವರು. ಈ ಸಿನಿಮಾ ಬಗ್ಗೆ ಈಗ ನಾನು ಎವ್ರಿ ಫ್ರೇಮ್ ಡೈರೆಕ್ಟ್ ಮಾಡಿದವ್ರು ನಾನು. ನನಗಿಂತ ಹೆಚ್ಚು ಅವರಿಗೆ ಈ ಸಿನಿಮಾ ನೋಡಿದ್ಮೇಲಂತೂ ಅವರಿಗೆ ಭಾರಿ ಆಸೆ ಇದೆ, ಈ ಸಿನಿಮಾನ ಗೆದ್ದೇ ಗೆಲ್ತೀನಿ, ಈ ಸಿನಿಮಾ ನಾನು ಯಾರಿಗೂ ಡಿಸ್ಟ್ರಿಬ್ಯೂಷನ್ ಕೊಡಲ್ಲ, ನಾನೇ ಮಾಡ್ತೀನಿ, ಅದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ನೂ ಒಂದು ತಿಂಗಳು ಲೇಟ್ ಆದರೂ ಚಿಂತೆ ಇಲ್ಲ, ನಾನೇ ಮಾಡ್ತೀನಿ ಅಂತ ಮಾಡಿದ್ದಾರೆ. ಬಟ್ ಅವರು ಈಗೆಲ್ಲ ಕೆಲವು ನಮ್ಮ ಸ್ನೇಹಿತರಿಗೆಲ್ಲ ತೋರಿಸಿದ್ದೀವಿ, ಅವರೆಲ್ಲ ತುಂಬ ಹೊಗಳ್ತಾ ಇದ್ದಾರೆ. ಒಂದು ಒಳ್ಳೆ ಸಿನಿಮಾ ಜಂಬೂ ಸರ್ಕಸ್ ನೀವು ಇಷ್ಟು ದಿವಸ ಇಟ್ಕೊಂಡಿದ್ದೆ ದೊಡ್ಡ ತಪ್ಪು, ಇಷ್ಟು ಒಳ್ಳೆ ಸಿನಿಮಾ ಇಷ್ಟು ದಿವಸ ಹಿಂಗೆ ಮೂಲೆಯಲ್ಲಿ ಇಟ್ಕೊಂಡಿದ್ದಾರಲ್ಲ, ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಪ್ರತಿಯೊಬ್ಬರು ಕೇಳೋದು ಅದನ್ನೇ. ಬಟ್ ಅವರು ಅದಕ್ಕಿಂತ ಹೆಚ್ಚಿಗೆ ಇವರಿಗೊಂದು ನಂಬಿಕೆ ಇದೆ, ನಮ್ಮ ಪ್ರೊಡ್ಯೂಸರಿಗೆ ಭಾರಿ ನಂಬಿಕೆ ಈ ಸಿನಿಮಾ ಮೇಲೆ. ಬಟ್ ಅವ್ರ ಆಸೆ ಅಂತಲೇ ಈಗ ನನಗೆ ಅನಿಸ್ತಾ ಇದೆ, ಈ ಸಿನಿಮಾ ಅವ್ರ ಆಸೆ ಅಂತಲೇ ಆಗುತ್ತೆ ಅನ್ನೋದು ನಂಬಿಕೆ ಇದೆ ನನಗೆ. ಯಾಕೆ ಜಂಬೂ ಸರ್ಕಸ್ ಟೈಟಲ್, ಯಾಕೆ ಅದನ್ನ ಆ ಟೈಟಲ್ ಇಟ್ರಿ? ಅಂಡ್ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಓವರ್ ಆಲ್ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ, ಪ್ರವೀಣ್ ತೇಜ್ ಅವ್ರನ್ನ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಅದ್ಭುತವಾಗಿ ತೋರಿಸುವಂತ ಪ್ರಯತ್ನ ಮಾಡಿದೀರಾ ಅಂತ ಕೂಡ ಕೇಳ್ಪಟ್ವಿ. ಇದ್ರೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ. ಈಗ ಸಿನಿಮಾ ಕತೆ ಬಗ್ಗೆ ಹೇಳಿದ್ರೆ ಮೊದಲೆಲ್ಲ ಮಾತಾಡಿದ್ದೀನಿ. ಇದು ಲೈನ್ ಆವಾಗಲೇ ಹೇಳ್ದಂಗೆ ಲೈನು ನಾನೊಂದು ಮದುವೆಯಲ್ಲಿ ಒಂದು ಫಂಕ್ಷನ್ ಇದ್ದಾಗ ಸುರೇಶರು ನಾವು ಮೀಟ್ ಮಾಡಿದ್ರು, ನಾವು ಸ್ನೇಹಿತರಾಗಿ ಮೀಟ್ ಮಾಡಿದ್ರು. ಆವಾಗ ಈ ಥರ ಒಂದು ಲೈನ್ ಇದೆ, ಸುಂದರ್ ಅಂತ ಒಂದು ಲೈನ್ ಮಾಡಿದ್ದಾರೆ, ಈ ಸಿನಿಮಾ ನಾನು ಮಾಡಬೇಕು ಅಂದ್ಕೊಂಡಿದ್ದೆ. ಅವರು ಆ್ಯಕ್ಚುಲಿ ಈ ಸಿನಿಮಾದ ಬಗ್ಗೆ ಅವಾಗ ಅಷ್ಟು ಹೋಪ್ ಇರಲಿಲ್ಲ. ಆವಾಗ ನೋಡೋಣ ಕೇಳೋಣ ಅಂತ ಕೇಳ್ತಾ ಇದು ಏನೋ ಒಂದು ಹೊಸ ವಿಷಯ ಇದೆ, ಏನಾದ್ರು ಒಂದು ಈಗಿನ ಜನಗಳಿಗೆ ಇಷ್ಟ ಆಗ್ಬೋದು ಅಂಥೇಳಿ ಎಲ್ಲ ಕೂತ್ಕೊಂಡು ಸ್ಕ್ರಿಪ್ಟಿಗೆ ದಿನ ಒಳ್ಳೆ ಅದ್ಭುತವಾದ ಸ್ಕ್ರಿಪ್ಟ್ ಆಯಿತು. ಸರಿ ಮಾಡೋಣ ಅಂತೇಳಿ ಯಾರು ಕಲಾವಿದರು ಅಂದಾಗ ಇವ್ರ ಪಾಪ ಸುರೇಶ್ ಅವರು ಬೇರೆಯವ್ರನ್ನೇ ಎಲ್ಲ ಅದನ್ನೆಲ್ಲ ಹೇಳೋದು ಬೇಡ, ಬೇರೆ ಕಲಾವಿದ್ರನ್ನ ಹೀರೋ ಇವ್ರನ್ನ ಅವ್ರನ್ನ ಹಾಕೋಣ ಅಂತ ಎಲ್ಲ ಅಂದರು. ಆಮೇಲೆ ಕೊನೆಯಲ್ಲಿ ಅವರು ನನ್ನ ಸಿನಿಮಾದಲ್ಲೇ ಮಾಡುವ ಜಾಲಿ ಡೇಸಲ್ಲಿ ಮಾಡಿದ್ದ ಪ್ರವೀಣ್ ತೇಜನ್ನು ಹಾಕೊಳ್ಳೋಣ ಅಂದರು. ಸರಿ ಓಕೆ, ಯಾಕೆಂದರೆ ಅವರು ಆ ಹುಡುಗನ ಟ್ಯಾಲೆಂಟು ಎಲ್ಲ ನೋಡಿದರು. ಯಾಕೆಂದರೆ ನಮ್ಮ ಸ್ನೇಹಕ್ಕಿಂತ ಸಿನಿಮಾಕ್ಕೆ ಟ್ಯಾಲೆಂಟ್ ಬೇಕು ಮೇಯ್ನು. ಸುರೇಶನ್ನ ಹಾಕೋಣ ಅಂತ ಪ್ರವೀಣ್ ತೇಜನ್ನು ಕನ್ಫರ್ಮ್ ಮಾಡಿದ್ರು. ಆಮೇಲೆ ಹೀರೋಯಿನ್ಗಳು ಹುಡುಕಾಟ ಆಯಿತು ಒಂದಷ್ಟು. ಆಮೇಲೆ ನಮಗೆ ಹೊಳೆದಿದ್ದು ಅಂಜಲಿ ಅನೀಶ್ ಅಂತೇಳಿ. ಆ ಹುಡುಗಿ ಆ್ಯಕ್ಚುಲಿ ಬೇಸಿಕಲಿ ಡ್ಯಾನ್ಸರು, ಆ್ಯಕ್ಚುಲಿ ಅಡ್ವೊಕೇಟು, ಲಾ ಮಾಡ್ತಾಯಿದ್ರು ಅವರು. ಆ ಹುಡುಗಿ ಡ್ಯಾನ್ಸ್ ಆಗಲಿ, ಫೈಟ್ ಆಗಲಿ, ಡೈಲಾಗ್ ಡೆಲಿವರಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ಸರಿ ಈ ಹುಡುಗಿನ, ಯಾಕೆಂದರೆ ನಾನು ಬಿಗಿನಿಂಗಿಂದ ಫ್ರೆಂಡ್ಸ್ ಸಿನಿಮಾದಿಂದ ಹಿಡಿದು ಚೆಲ್ಲಾಟದಿಂದ ಹಿಡಿದು ಜಾಲಿ ಡೇಸಲ್ಲಿ ಎಲ್ಲ ಹೊಸಬ್ರನ್ನೇ ಹಾಕಿ ಬಂದಿರೋದು. ಹಾಗಾಗಿ ಈ ಹುಡುಗಿನ ಒಂದು ಹೊಸಬ್ರು ಇಂಟ್ರೊಡ್ಯೂಸ್ ಮಾಡಿದ ಕ್ರೆಡಿಟ್ ನನಗೆ ಸಿಗಲಿ, ಈಗೇನು ಬೇರೆ ಯಾರು ನಮ್ಮ ಕೈಗೆ ಸಿಗಲ್ಲ ಅಷ್ಟು ಅರ್ಜೆಂಟಿಗೆ. ಸರಿ ಈಗ ನಾವು ಕೇಳಿದಾಗೆಲ್ಲ ಡೇಟ್ ಕೊಡೋಕ್ಕೆ ಇವರೇ ಕರೆಕ್ಟು ಅಂದ್ಕೊಂಡು ಸರಿ ಅಂಜಲಿನ ಬುಕ್ ಮಾಡೋದು. ಬಟ್ ಇದರಲ್ಲಿ ಅವರಿಬ್ಬರಿಗಿಂತ ಹೆಚ್ಚಿಗೆ ಥ್ರೂ ಔಟ್ ಕ್ಯಾರೆಕ್ಟ್ರ್ ಬರೋದು ಇವರು ನಮ್ಮ ಸಿಲಿಲಿಲ್ಲಿ ರವಿಶಂಕರ್ ಗೌಡ, ಅಚ್ಯುತಣ್ಣ, ಅವಿನಾಶ್ ಅವರು, ಆಶಾಲತಾ, ಮೇಯ್ನಾಗಿ ಸ್ವಾತಿ ಮೇಡಮ್ ಇದ್ದಾರೆ, ಲಕ್ಷ್ಮೀ ಮೇಡಮ್ ಇದ್ದಾರೆ, ನಯನ ಅವರು ಮಾಡಿದ್ದಾರೆ, ಅಲ್ಲಿ ಕಾಮಿಡಿ ಜಗಪ್ಪ ಇದ್ದಾರೆ. ಆಮೇಲೆ ತುಂಬ ಜನ ಇನ್ನೂ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಎಲ್ಲರೂ. ಆ್ಯಕ್ಚುಲಿ ಇದರಲ್ಲಿ ಸುಮ್ಮನೆ ತುರ್ಕ್ದವ್ರಿಲ್ಲ, ಎಲ್ಲರೂ ಫ್ಯಾಮಿಲಿ ಮೆಂಬರ್ಸು. ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ನಗಿಸ್ತಾರೆ, ಎಲ್ಲರಿಗೂ ಫೀಲ್ ಆಗಿಸ್ತಾರೆ, ಅಳಿಸ್ತಾರೆ ಎಲ್ಲರೂ.
ಸರ್, ಸ್ವಲ್ಪ ಟೈಮ್ ಅಂತೂ ತಗೊಂಡಿದ್ದೀರಾ. 100% ಭರವಸೆ ಇದೆ, ಜನ ಇದನ್ನು ಒಪ್ಪುತ್ತಾರೆ, ಅಪ್ಪುತ್ತಾರೆ ಅಂತ ಹೇಳಿ. ಸೊ ಪ್ರಮೋಷನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತಿದೆ. ಅಟ್ಲೀಸ್ಟ್ ಡೇಟ್ ರಿಜಿಸ್ಟರ್ ಆಗಬೇಕು, ನಾವು ಇದು ಬರ್ತಾ ಇದ್ದೀವಿ ಅಂತ ಹೇಳಿ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ ಪ್ರಮೋಷನ್ ಹೇಗೆ ಮಾಡಬೇಕು ಅಂತ ಹೇಳಿ. ಸೊ ಏನು ಪ್ಲಾನ್ಸ್ ಇದೆ ಸರ್ ನಿಮಗೆ, ಯಾವ ಥರ ಪ್ರಮೋಷನ್ ಮಾಡಬೇಕು ಅಂತ ಹೇಳಿ? ಇದು ಪ್ರಮೋಷನ್ನು ಆ್ಯಕ್ಚುಲಿ ನನ್ನ ಥರದಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಮಾಡೋದಂದರೆ ಕಮರ್ಷಿಯಲ್ ಆಗಿ ಪ್ರಮೋಷನ್ ಮಾಡೋದು. ಅದಕ್ಕಷ್ಟು ನಮ್ಮ ಪ್ರೊಡ್ಯೂಸರ್ ಹತ್ರ ಈಗ ಸ್ವಲ್ಪ ಬಂಡವಾಳ ಇಲ್ಲದೆ ಇರೋ, ಬಂಡವಾಳ ಹಾಕಬೇಕಲ್ಲ. ಈಗ ಪ್ರತಿಯೊಂದಕ್ಕೂ ಖರ್ಚಿದೆ. ಅದಕ್ಕೆ ನಾವು ಎಲ್ಲ ಈಗ ನೀವೆಲ್ಲ ಈಗ ಮೀಡಿಯಾದವ್ರು ಏನು ತೋರಿಸ್ತೀರ ಅದೇ ಆ್ಯಕ್ಚುಲಿ ಪ್ರಮೋಷನ್ ಅಂದ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ನಾವು ದೊಡ್ಡದಾಗಿ ಏನೂ ಮಾಡ್ತಾ ಇಲ್ಲ. ನಾಳೆ ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಚೆನ್ನಾಗಿದೆ ಸಿನಿಮಾ, ಒಳ್ಳೆ ಸಿನಿಮಾ ಇದು ಅಂತ ಮೌತ್ ಪಬ್ಲಿಸಿಟಿಯಿಂದ ಓಡಬೇಕು ಅಂತ ನಾನು ಅದೇ ಥರ ಆಗೋದೇನೋ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಮತ್ತು ದೊಡ್ಡದಾಗಿ ಏನೋ ಪೋಸ್ಟ್ ಮಾಡಿ ಬೂಸ್ಟ್ ಮಾಡಿ ಟಿ ವಿಲಿ ಪ್ರೋಮೋ ಕೊಟ್ಟು ಅಲ್ಲಲ್ಲಿ ಊರಿಗೆಲ್ಲ ಪೋಸ್ಟರ್ ಹಚ್ಚಿ ಆ ಥರ ಮಾಡೋ ಉದ್ದೇಶ ಇಲ್ಲ. ಯಾಕೆಂದರೆ ನನಗಿದೆ, ಬಟ್ ಪ್ರೊಡ್ಯೂಸರ್ ಅಷ್ಟು ಮಾಡೋ ಥರ ಕಾಣ್ತಾ ಇಲ್ಲ. ಹಾಗಾಗಿ ಸಿನಿಮಾ ಮೇಲೆ ನಂಬಿಕೆ ಇಟ್ಟು ಮಾಡೋಣ. ಈಗ ನಮ್ಮ ಸುರೇಶ್ ಅವರು ಅದೇ ಹೇಳ್ತಾರೆ, ಸರ್ ಫಸ್ಟ್ ಒಂದು 2 ದಿವಸ ಕಷ್ಟ ಆಗ್ಬೋದು ಸರ್, ನಮ್ಮ ಸಿನಿಮಾ ಓಡುತ್ತೆ ಬಿಡಿ ಅಂತಾರೆ. ನನಗೂ ಅದೇ ನಂಬಿಕೆ. ಈಗ ನೋಡೋಣ, ಇದು ಒಂದು ಪರೀಕ್ಷೆ ಆಗಲಿ. ಯಾಕೆಂದರೆ ನನ್ನ ಸಿನಿಮಾಗಳೆಲ್ಲ ಕೆಲವೆಲ್ಲ ಹಿಂದೆ ಹಾಗೇ ಆಗಿದ್ದು. ಚೆಲ್ಲಾಟ ಅಷ್ಟೇ, ಓಪನಿಂಗ್ ಇರಲಿಲ್ಲ, 3 ದಿವಸ ಕಲೆಕ್ಷನ್ ಇರಲಿಲ್ಲ ಚೆಲ್ಲಾಟ. ಆಮೇಲೆ ಎಲ್ಲ ಥಿಯೇಟ್ರ್ಗಳೆಲ್ಲ ಕೊಡದೇ ಇರೋರೆಲ್ಲ ಥಿಯೇಟ್ರ್ ಕೊಟ್ಟರು. ಆಮೇಲೆ ಫ್ರೆಂಡ್ಸ್ ಮಾಡಿದಾಗ ಥಿಯೇಟ್ರೇ ಸಿಗಲಿಲ್ಲ ನನಗೆ. ಒಂದೇ ಒಂದು ಥಿಯೇಟ್ರ್ ಅಪರ್ಣದಲ್ಲಿ ಮಾಡಿದ್ದು, 4 ಶೋ ಹಾಕಿದ್ದು, 28 ಶೋ ಕಂಟಿನ್ಯೂ ಫುಲ್ ಆಯಿತು. ಆಮೇಲೆ ಪ್ರಸನ್ನ ಸಿಕ್ಕಿ ಥಿಯೇಟ್ರ್ಗಳು ಹಾಕೋದು ಮತ್ತೆ 2ನೇ ವಾರದಿಂದ ಅವರೇ ಹುಡ್ಕೊಂಡು ನಮ್ಗೆ ಹಾಕಿ ನಮ್ಗೆ ಆ ಥರ. ಆಮೇಲೆ ಜಾಲಿ ಡೇಸು, ನನಗೆ ಜಾಲಿ ಡೇಸ್ ಇನ್ನೂ ಮಿರಾಕಲ್ಲ. ಹೊಸಬ್ರು ಹುಡುಗರು ಇವ್ರನ್ನೆಲ್ಲ ಹಾಕೊಂಡು ಸಿನಿಮಾ ಓಡುತ್ತಾ ಹಾಗೆ ಹೀಗೆ ಅಂದ್ಕೊಂಡು ಕೂದ್ರು. ಬಟ್ ಅದು ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ಕಲೆಕ್ಷನ್ ತೊಗೊಂಡಿಲ್ಲ. ಆಮೇಲೆ ದೊಡ್ಡ ಸಿನಿಮಾಗಳೆಲ್ಲ ಆಪೋಸಿಷನ್ ಬಂದರೂ ನಮ್ಮ ಸಿನಿಮಾ ಕಲೆಕ್ಷನ್ ಏನು ಕಡಿಮೆ ಆಗಿಲ್ಲ. ಅದರಲ್ಲೂ ನನ್ನ ಟಿ ವಿಗೆ ಬಂದಮೇಲಂತೂ ಈಗಲೂ ಅದ್ರ ಟ್ರೆಂಡಲ್ಲಿದೆ. ಇನ್ನು ಸಾಂಗ್ಸ್ಗಳು ಈಗ ಯಾವುದೇ ಕಾಲೇಜಿಗೆ ಹೋಗಿ ಫೇರ್ವೆಲ್ ಡೇಗೆ ಅದೇ ನನ್ನ ಪಿಕ್ಚರ್ ಸಾಂಗೇ ಇರುತ್ತೆ. ಅದು ಎಕ್ಸ್ಟ್ರಾರ್ಡಿನರಿ ಹಿಟ್ ಆಗೋಯ್ತು. ಜಾಲಿ ಡೇಸ್ ಅಂತೂ ಈಗಲೂ ಟ್ರೆಂಡಲ್ಲೇ ಇದೆ ಅಂತ ಹೇಳ್ಬೋದು ನಾನು. ಈ ಪೊರ್ಕಿ, ಒಡೆಯ ಇದೆಲ್ಲ ನೆನ್ಪು ಮಾಡ್ಕೊಳ್ಳೋದು ಸರ್. ಬುಲ್ಬುಲ್ ಪೊರ್ಕಿ ನನ್ನ ಕ್ಯಾರಿಯರಲ್ಲೇ ಬೆಳಗ್ಗೆ 4:30 ಗಂಟೆ ಹೌಸ್ಫುಲ್ ಆಗಿದ್ದು ಪಿಕ್ಚರ್. ಬೆಳಗ್ಗೆ ನಾನೆಲ್ಲ ಹೊಸಬ್ರನ್ನ ಇಟ್ಕೊಂಡು ಮಾಡ್ತಾ ಇದ್ದೆ. ಎಲ್ಲ 3 ದಿವಸದ ಮೇಲೆ ಕಲೆಕ್ಷನ್ ತಗೊಳ್ತಾ ಇತ್ತು. ಅದು ಬೆಳಗ್ಗೆ ಅರ್ಲಿ ಮಾರ್ನಿಂಗು 4 o'clock ಆಲ್ ಶೋಸ್ ಫುಲ್ಲು. ಸರ್ ಅದು ಅಲ್ಲಿಂದ ಆಮೇಲೆ ಅದು ನಂಗೆ ಚಾಲೆಂಜರ್ ಬೇರೆ ಇತ್ತಲ್ಲ ಅವಾಗ. ಅದು ಹಿಂದಿಲಿ ಬಂದಿತ್ತು, ಅದು ರೀಮೇಕ್ ಮಾಡಿರೋದು ಪೊರ್ಕಿ. ಹಿಂದಿಲಿತ್ತು, ತಮಿಳಲ್ಲಿತ್ತು ಪೋಖರಿ ಅಂತ, ತೆಲುಗಲ್ಲಿತ್ತು, ಎಲ್ಲ ರಿಲೀಸ್ ಆಗಿ ಹೋಗಿದೆ. ಅದೇ ಬೆಂಗಳೂರಿನಲ್ಲಿ ನಾವು ಅಪರ್ಣದಲ್ಲಿ ಹಾಕಿದ್ದು. ಅಪರ್ಣದಲ್ಲೇ 100 days ಆಗಿತ್ತು ತೆಲುಗು. ಆ ಥಿಯೇಟ್ರಲ್ಲಿ ನಾವು ಮಾಡಿದ್ದು. ನಮ್ಗೆ ಚಾಲೆಂಜ್ ಎಲ್ಲ 3 ಸಿನಿಮಾ ಹೋಗಿದೆ. ಎಲ್ಲರೂ ಹೇಳೋರು ಅದರಲ್ಲಿ ಎಲ್ಲ ಪ್ರೇಮ್ ಟು ಪ್ರೇಮ್ ನೋಡಿದ್ದಾರೆ, ಕದ್ದು ಬಿಟ್ಟಿದ್ದಾರೆ. ಅದೇ ದರ್ಶನ ಬೇರೆ ಸ್ವಾಮಿ ಸಿನಿಮಾದಲ್ಲಿ ಕೆಲವು ಸೀನ್ಗಳೆಲ್ಲ ಮಾಡಿಬಿಟ್ಟಿದ್ದಾರೆ, ಯಾಕೆ ಮಾಡೋಕ್ಕೆ ಹೋಗ್ತೀರಾ ಅಂದ್ರೆ, ನೋಡೋಣ ನಾವು ಸ್ವಲ್ಪ ಈಗ ನಾವೇನು ಆ್ಯಸ್ ಇಟ್ ಈಸ್ ಪ್ರೇಮ್ ಟು ಪ್ರೇಮ್ ತೆಗಿಯಲ್ವಲ್ಲ. ನಮ್ಮ ನೇಟಿವಿಟಿಗೆ ಏನು ಬೇಕು, ನಮ್ಮ ನೇಟಿವಿಟಿಲಿ ಏನೇನು ಯಾವ ಥರ ಡೈಲಾಗ್ ಬೇಕು, ಯಾವ ಥರ ಲೊಕೇಶನ್ ಬೇಕು, ನಮ್ಮ ಆರ್ಟಿಸ್ಟ್ ನೇಟಿವಿಟಿಗೆ ಏನು ಬೇಕು ಅಂತ ನಾವು ಪರ್ಫಾರ್ಮ್ ತಗೊಳ್ಳೋದು ನಮ್ಮದು. ಅವ್ರು ಯಾವುದೋ ಲೊಕೇಶನು, ಅವ್ರದ್ದು ಯಾವುದೋ ಆರ್ಟಿಸ್ಟು, ಅವರು ಇದ್ರಲ್ಲಿ ತೆಗೆದಿರೋದು. ನಮ್ದ್ರಲ್ಲಿ ನೋಡೋಣ ಅಂತ ನಾವು ಚಾಲೆಂಜ್ ಮಾಡ್ಕೊಂಡು ಮಾಡಿದ ಸಿನಿಮಾ. ಬಟ್ ಅದ್ಭುತ, ಎಲ್ಲ ಭಾಷೆಗಿಂತ ಜಾಸ್ತಿ ಹೋಯ್ತು ನಮ್ಮದು. ಒಡೆಯ ಆ್ಯಕ್ಚುಲಿ ನಾನು ಬುಲ್ಬುಲ್ ಆದಮೇಲೆ ಒಡೆಯ ಮಾಡಿದ್ದು. ನಾನು ಬುಲ್ಬುಲ್ ಆದಮೇಲೆ ನಂದು ಇನ್ನೊಂದು ಬ್ಯಾನರ್ ಮಾಡಬೇಕು ಅಂತಿದ್ದಿದ್ದು. ನಮ್ಮ ಮಂಗಳೂರು ಕಡೆ ಪ್ರೊಡ್ಯೂಸರ್ ಅದು ಅಡ್ವಾನ್ಸ್ ಎಲ್ಲ ಕೊಟ್ಟಿರೋದು ಅದಕ್ಕೇನೆ ಸಿನಿಮಾಗೆ ನಾನು. ಅದಾದಮೇಲೆ ನಮ್ಮದೇ ಸ್ಟಾರ್ಟ್ ಮಾಡೋಕೆ ಅವಾಗ ದರ್ಶನ್ ಸರ್ ಹೇಳಿದ್ರು, ಈಗ ಹೇಗೂ ಖಾಲಿ ಇದ್ದೀರಲ್ಲ, ನಿಮ್ಗೆ ಇನ್ನೂ ಕತೆ ಓಕೆ ಆಗಿಲ್ಲವಲ್ಲ, ಇದು ಮಾಡಿದ್ದಲ್ಲಿ ಮಾಡಿ ಗುರುಗಳೇ ಅಂತ ಹೇಳಿದ್ರು. ಇದು ಆ್ಯಕ್ಚುಲಿ ನಾನು ಮಾಡಬೇಕಾಗಿ ಸಿನಿಮಾ ಅಲ್ಲ ಒಡೆಯ, ಅದು ಬೇರೆಯವ್ರ ಮೊದಲು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಅದು ಆಮೇಲೆ ನಾನು ದರ್ಶನ್ ಸರೇ ಇದು ಹೆಂಗೆ ಖಾಲಿ ಇದೆಯಲ್ಲ ವಿಲೇಜ್ ಸಿನಿಮಾ ಪಟ್ ಅಂತ ಮುಗಿಸ್ಕೊಟ್ಬಿಡೋಣ, ಆಮೇಲೆ ನಿಮ್ಮ ಕತೆ ಎಲ್ಲ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂತೇಳಿ ಮಾಡಿದೆ. ಆದ್ರೂ ನನಗೆ ಆ್ಯಸ್ ಇಟ್ ಈಸ್ ಬೇಕು ಅಂತ ಪ್ರೊಡ್ಯೂಸರು ಆ್ಯಕ್ಚುಲಿ ಸಂದೇಶ್ ನಾಗರಾಜ್ ಅವರು ನನಗೆ ಇಲ್ಲ ನಮ್ಮ ಹುಡುಗ ನೀನೇ ಬೇಕು, ನೀನು ಮಾಡು ಅಂತ ಹೇಳಿದ್ರು. ನಾನು ಅವ್ರ ಕೋ ಡೈರೆಕ್ಟ್ರಾಗೆಲ್ಲ ಅವ್ರ ಕಂಪ್ನಿಲಿ ಕೆಲಸ ಮಾಡಿದ್ದೆ ಹಿಂದೆ. ಸರಿ ಓಕೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಬಟ್ಟು ನನಗೆ ಚೆನ್ನಾಗಿ ಹೋಯ್ತು ಸಿನಿಮಾ. ನನಗೆ ಆರ್ಟಿಸ್ಟ್ ಸೆಲೆಕ್ಷನ್ನೆಲ್ಲ ಸ್ವಲ್ಪ ಎಡವಟ್ ಆಯ್ತು ಅದರಲ್ಲಿ. ಮೊದಲೇ ಎಲ್ಲ ಕನ್ಫರ್ಮ್ ಮಾಡಿ ಇಂಥವ್ರೇ ಬೇಕೋದು. ಕೆಲವು ಕಾರಣಾಂತರಗಳಿಂದ ಆರ್ಟಿಸ್ಟ್ಗಳೆಲ್ಲ ನನ್ನ ಇಷ್ಟದ ತನಕ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ನಾನು ಕೆಲವೊಂದು ಸ್ವಲ್ಪ ಅದರಲ್ಲಿ ನಾನು ಕಾಂಪ್ರಮೈಸ್ ಆಗಿದ್ದೀನಿ ಅನಿಸುತ್ತೆ. ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಎಮ್ ಡಿ ಶ್ರೀಧರ್ ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದಾರೆ ಈ ಸಿನಿಮಾದಲ್ಲಿ ಅಂತ. ಆದ್ರೂ ನೋಡಿದವ್ರು ಇವತ್ತು ಹೇಳ್ತಾರೆ ಒಡೆಯ ಸೂಪರ್ ಮೇಕಿಂಗ್, ಸೂಪರ್ ಸಿನಿಮಾ ಅಂತ ಹೇಳ್ತಿದ್ದಾರೆ.
ಸರ್ ನೀವು ನನ್ಗೆ ಗೊತ್ತಿರೋ ಹಾಗೆ 2002ರಿಂದ ನಿರ್ದೇಶಕರಾಗಿ ಒಂದು 2001ರಿಂದ ಕೃಷ್ಣ ಸಿನಿಮಾ ಅಲ್ಲ ಫಸ್ಟ್ ಫಸ್ಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಮೂಲಕ ಶುರು ಆಗುತ್ತೆ. ಅದಕ್ಕಿಂತ ಮುಂಚೆನೆ ನಿಮ್ಮ ಸಿನಿ ಜರ್ನಿ ಶುರು ಆಗಿರುತ್ತೆ. ಹೌದು ಸಹ ನಾನು ತುಂಬಾ ನಿರ್ದೇಶಕರಾಗಿ ಸಾಕಷ್ಟು ಸಿನಿಮಾ ಸಿನಿಮಾಗಳನ್ನ ಮಾಡಿದ್ದೀನಿ. ಮಾಡಿದ್ದೀರಾ. ಸರ್ ಬಣ್ಣದ ಬದುಕು ಹೇಗಿದೆ ಹೇಗಿದೆ ಹೇಗಿತ್ತು ಈಗ ಹೇಗಿದೆ ಅಂತ ಅನ್ಸುತ್ತೆ ನಿಮ್ಗೆ ನೋಡೋದಾದ್ರೆ? ಒಂದು ರೌಂಡ್ ಅಪ್ ಹಂಗೆ ಹೋಗಿ ಹಿಂಗ್ ಬರೋದಾದ್ರೆ. ಆ, ಈಗ ಸ್ವಲ್ಪ ಯಾಕೆಂದರೆ ಮೊದಲಿನ ಥರ ಇಲ್ಲ. ಮೊದಲು ಒಂದು ಟೆಕ್ನಿಷಿಯನಿಗೆ ಒಂದು ಕತೆ ಮಾಡುವಾಗ ಇರುವಾಗ ಒಂದು ನಮ್ಮದು ಟೀಮು, ಪ್ರೊಡ್ಯೂಸರ್ ಜೊತೆ ನಮ್ಮದು ಇರುವ ಬಾಂಧವ್ಯ ಒಂದು ಟೋಟಲಿ ಚೆನ್ನಾಗಿದೆ. ಈಗ ನಾನು ಫ್ರೆಂಡ್ಸ್ ಮಾಡಿ ಫಸ್ಟ್ ಪಿಕ್ಚರ್ನೇ ತಗೊಳ್ಳಿ, ಅದಕ್ಕಿಂತ ನಾನು ಕೋಆರ್ಡಿನೇಟ್ರ್ ಮಾಡುವಾಗ ಕೂಡ ನಮ್ಮದೆಲ್ಲ ಒಂದು ಫ್ಯಾಮಿಲಿ ಥರ ಇರೋದು. ನಮ್ಮ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ರೆಸ್ಪೆಕ್ಟ್ ಇರೋದು. ಈಗ ಏನಿಲ್ಲ, ಎಲ್ಲರೂ ಒಂದು ಕೈಯಲ್ಲಿ ಇದು ಮೊಬೈಲ್ ಇದ್ದವನು ಕ್ಯಾಮ್ರಾಮ್ಯಾನು ಅಲ್ಲ, ನಾನು ಕೆಟ್ಟದಾಗಿ ಹೇಳ್ತಿಲ್ಲ. ಈ ಸಿಚುವೇಶನ್ ಕೆಲವರು ಆಮೇಲೆ ಯಾವ ಈಗ ನನಗೆ ಆಗ್ಬೋದು, ನಾನು ಈಗಿದ್ದೀನಿ, ನಿನಗೆ ಯಾವ ಲೆನ್ಸ್ ಹಾಕಿದ್ರೆ ಯಾವ ಫಿಲ್ಟರ್ ಹಾಕ್ತಾರೆ ಹೆಂಗೆ ಕಾಣ್ತಾರೆ ಅನ್ನೋದು ಗೊತ್ತಿರಲ್ಲ ಅವರಿಗೆ. ಯಾವ ಥರ ಶೇಡ್ ಲೈಟ್ ಇಡಬೇಕು, ಯಾವ ಥರ. ಈಗ ಅದಕ್ಕೆ ನಮ್ಮಲ್ಲಂದರೆ ಈಗ ನಮ್ಮ ಹಿಂದೆ ಟೆಕ್ನಿಷಿಯನ್ ಅಂದರೆ ಒಬ್ಬ ಆರ್ಟಿಸ್ಟ್ ಇದ್ದರೆ ಅವನ್ನ ನಾನು ಚೆಂದ ತೋರಿಸ್ಬೇಕೋ ಒರಟಾಗಿ ತೋರಿಸ್ಬೇಕು ಅನ್ನೋದು ನಾವು ಈಗ ಅವ್ರ ಸಬ್ಜೆಕ್ಟಿಗೆ ತಕ್ಕಂತೆ ನಾವು ತೋರಿಸ್ತಾ ಇದ್ದೋ ಅವಾಗ. ಈಗ ಹಂಗಲ್ಲ, ಒಟ್ಟಿನಲ್ಲಿ ಎಕ್ಸ್ಪೋಸ್ ಆದರೂ ಸರಿ. ಕೆಲವರಿಗೆ ನಾನು ಎಲ್ಲರಿಗೂ ಹೇಳ್ತಿಲ್ಲ. ಆವಾಗೊಂದು ಹೊಂದಾಣಿಕೆ, ಒಬ್ಬ ಪ್ರೊಡ್ಯೂಸರು ಒಬ್ಬ ಡೈರೆಕ್ಟ್ರು. ಈಗ ಪ್ರೊಡ್ಯೂಸರು ಡೈರೆಕ್ಟ್ರು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರೋದು ಅವಾಗೆಲ್ಲ. ಅವಾಗ ಒಂದು ಸಿನಿಮಾ ಮಾಡಬೇಕಾದ್ರೆ ಕೂತ್ಕೊಂಡು ಕಥೆಯನ್ನು ಎ ಟು ಜೆಡ್ ಪ್ರೊಡ್ಯೂಸರ್ಗೂ ಗೊತ್ತಿರೋದು. ನಾಳೆ ಏನು ಮಾಡ್ತಾರೆ, ನಾಳೆ ಏನು ಸೀನ್ ತೆಗಿತಾರೆ. ನಮ್ಮ ಪ್ರೋಗ್ರಾಮ್ಗಳು ಹಾಗೆ ಇರೋದು ನಮ್ಮದು. ಚಾರ್ಟ್ ಹಾಕ್ಕೊಟ್ರೆ ನಾಳೆ ಏನು ಶೂಟಿಂಗ್ ನಡೀತದೆ, ನಾಳೆ ಇದೊಂದು ಪ್ರೊಡ್ಯೂಸರ್ ಮನೇಲಿ ಕೂತ್ಕೊಂಡೇ ನೋಡ್ಬೋದಾಗಿತ್ತು. ಅದು ನಾವೇನು ಈಗಿನ ಥರ ಮೊಬೈಲಲ್ಲಿ ನೋಡೋದಲ್ಲ. ನಾವು ಇದು ಕೊಡ್ತಿದ್ದು, ಏನು ಹಾರ್ಡ್ ಕಾಪಿ ಕೊಡ್ತಾಯಿದ್ದು. ಹಾರ್ಡ್ ಕಾಪಿಲಿ ಅವ್ರು ನೋಡ್ತಾ ಇದ್ರೆ ಓವತ್ತು ಈ ಸೀನ್ ತೆಗಿತಾರೆ, ಮಧ್ಯಾಹ್ನ ಆಯ್ತಲ್ಲ, ಮೋಸ್ಟ್ಲಿ ಈ ಸೀನ್ ಇರ್ತಂತ ಅವ್ರು ಅಂದಾಜಲ್ಲಿ ಹೇಳ್ಕೋಬೋದು. ಆ ಲೆವೆಲ್ಲಿಗೆ ಅವಾಗೆಲ್ಲ ಪ್ರೋಗ್ರಾಮ್ ಇರೋದು ನಮ್ಮದು. ನಂದು ಪ್ರೋಗ್ರಾಮ್ ಎಲ್ಲ ನೋಡಿ ನನ್ನ ಜೊತೆ ಕುಟಿ ಕುಮಾರ್ ಅಂತ ಒಬ್ಬಿದ್ದ. ಅವನು ಎಲ್ಲ ಕಲರ್ ಹಾಕಿ ಕೊಡೋನೆಲ್ಲ. ನಾಳೆ ಇದು ನಾಳೆ ಈ ಪ್ರಾಪರ್ಟಿ ಬೇಕು, ಮಧ್ಯಾಹ್ನ ಮೇಲೆ ಇಷ್ಟು ಆರ್ಟಿಸ್ಟ್ ಬೇಕು, ಅದ್ರ ಜೊತೆಲಿ ಇಷ್ಟು ಪ್ರಾಪರ್ಟಿ ಬೇಕು. ಆಮೇಲೆ ಇದಾದಮೇಲೆ 6 ಗಂಟೆ ಮೇಲೆ ಸಾಯಂಕಾಲ ಈ ಲೊಕೇಶನ್ ಶಿಫ್ಟ್. ಅಂದರೆ ಆ ಟೈಮಿಗೆ ಕರೆಕ್ಟಾಗಿ ಮಾಡ್ತಾಯಿದ್ದು ಅವಾಗ. 40 ದಿನ ಅಂದರೆ 38 ದಿನಕ್ಕೆ ಮುಗಿತಾ ಇತ್ತು ಸಿನಿಮಾ. ನನ್ನ ಫ್ರೆಂಡ್ಸ್ ಮಾಡಿದ್ದು ಬರೀ 32 ಡೇಸ್ ಅವಾಗ. ಅದೇ ಈಗ ಯಾವುದೇ ಎಷ್ಟೇ ದಿನ ತಗೊಂಡ್ರು ನಮ್ಮದು ಹೋಮ್ವರ್ಕ್ ಇಲ್ಲ ಅಂದರೆ ಸುಮ್ಮನೆ ತಗೊಂಡು ಹೋಗ್ತಾ ಇದ್ದರೆ ಅದು ಸಿನಿಮಾ ಆಗಲ್ಲ. ಆಮೇಲೆ ತೆಗಿಯೋದು ನಾವು ಲಾಸ್ಟಿಗೆ ಏನು ತೆಗ್ದಿರ್ತೀವೋ ಅದು ಸಿನಿಮಾ ಲಾಸ್ಟಿಗೆ ಫಸ್ಟ್ ಡೇ ಏನು ತೆಗೆದ್ರೆ ಅದನ್ನೇ ಉಳಿಯೋದು. ಅದಕ್ಕೆ ಫಸ್ಟು ನಾವು ಕಥೆನ ಮೈಂಡಲ್ಲಿ ಎಡಿಟ್ ಮಾಡಿ ತುಂಬ್ಕೊಬಿಡ್ಬೇಕು ನಾವು. ಒಂದೊಂದು ಶಾರ್ಟು ಈ ಶಾರ್ಟ್ ಹೀಗೆ, ಈ ಆರ್ಟಿಸ್ಟ್ ಹೀಗೆ, ಈ ಆರ್ಟಿಸ್ಟ್ ಕ್ಲೋಸಪ್ ಇಷ್ಟು ಈ ಥರ ಡೈಲಾಗು ಅಂತ ನಾವು ಮೊದಲು ಎಡಿಟ್ ಮಾಡಿ ಇದರಲ್ಲಿ ತುಂಬಿಕೊಂಡ್ರೆ ನಾವು ಅದನ್ನ ಆರಾಮಾಗಿ ಔಟ್ಪುಟ್ ಕೊಡ್ತಾ ಇರ್ಬೋದು. ನಾವು ಏನೂ ಇಲ್ಲತಿ ಹೋಗಿ ಲೊಕೇಶನಲ್ಲಿ ಕತೆ ಒಂದು ಪ್ರೊಡ್ಯೂಸರ್ಗೆ ಒಪ್ಸಿದ್ದೀನಿ, ಹೀರೋಗೆ ಒಪ್ಸಿದ್ದೀನಿ ಅಂತ ಹೋಗಿ ಲೊಕೇಶನಲ್ಲಿ ತೆಗಿಯೋದು, ಇದು ನಾಳೆ ಚೆನ್ನಾಗಿಲ್ಲ ಅನ್ನೋದು ಇನ್ನೊಂದು ಥರ ತೆಗಿಯೋದು. ಅದನ್ನ ಮಾಡಿದ್ರೆ ದುಡ್ಡು ವೇಸ್ಟು, ಟೈಮ್ ವೇಸ್ಟು. ಆಮೇಲೆ ಆರ್ಟಿಸ್ಟ್ಗಳು ಕಾಲ್ ಸೀಟು, ಅವರು ಬೇರೆ ಕಡೆ ಹೋಗಂಗಿಲ್ಲ ಈ ಸಿನಿಮಾ ಮುಗಿಯೋ ತನಕ. ಬಟ್ಟು ತುಂಬ ವೇಸ್ಟು ಅಂತ ನನಗೆ ಅನಿಸುತ್ತೆ. ಸರ್ ಈಗ ನೀವು ಇಷ್ಟು ವರ್ಷದಿಂದ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನಾನು ಇವನ್ ಸುರೇಶ್ ಸರ್ನ ಗಮನಿಸ್ತಾ ಇದ್ರೆ ಅವರು ಸಿನಿಮಾಗೋಸ್ಕರ ಇನ್ವೆಸ್ಟ್ ಮಾಡಿದ್ದೇ ಜಾಸ್ತಿ, ಮೇ ಬಿ ಕಳ್ಕೊಂಡಿದ್ದೇ ಜಾಸ್ತಿ ಅಂತ ಅನ್ಸುತ್ತೆ ಅವ್ರು ಗಳಿಸ್ಕೊಳ್ಳೋದಕ್ಕಿಂತ. ನಿಮ್ಮ ಲೈಫಲ್ಲಿ ನೀವು ಗಳಿಸಿದ್ದೀರಾ ಅಥವಾ ಕಳ್ಕೊಂಡಿದ್ದೀರಾ ಬಣ್ಣದ ಬದುಕಲ್ಲಿ ಹೇಗೆ ಅಂತ? ಯಾಕಂದ್ರೆ ನಾವೀಗ ನಿಮ್ಮ ಟೈಮಲ್ಲಿ ಬಂದವ್ರನ್ನೆಲ್ಲ ಗಮನಿಸ್ತೀವಿ, ಕೆಲವರೆಲ್ಲ ಏನು ಇಲ್ಲದೆ ಕೂತವ್ರನ್ನ ಗಮನಿಸ್ತೀವಿ, ಊಟಕ್ಕೂ ಪರದಾಡ್ತಿರೋರ್ನ ಗಮನಿಸ್ತಾ ಇದ್ದೀವಿ. ನಿಮ್ಮ ಲೈಫ್ ಹೇಗಿದೆ ಸರ್? ಇಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಿನಿಮಾ ಮಾಡಿದವರು, ಸ್ಟಾರ್ಗಳಾಗಿ ಮಾಡ್ಬಿಟ್ಟಿದ್ದೀರಾ ಕೆಲವರನ್ನಂತೂ. ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಕೇಳೋಕೆ ಹೋದರೆ ನಾನು ಈಗಲೂ ಹೊಸಬ. ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸಬನ ಥರನೇ ಇದ್ದೀನಿ ಈಗಲೂ. ನಾನು ಈಗಲೂ ಇಷ್ಟು ಸಿನಿಮಾ ಮಾಡಿದ್ದೀನಿ, ಎಷ್ಟೋ ನನಗೆ ಹೆಚ್ಚು ಕಡಿಮೆ ನಾನು ಒಂದು 30 ವರ್ಷ ಆಯಿತು ಇಂಡಸ್ಟ್ರಿಗೆ ಎಂಟ್ರಿ. 30 ವರ್ಷದನ್ನ ಇದ್ದರೂ ನಾನು ಈಗ ಹೊಸಬನೇ ಇಂಡಸ್ಟ್ರಿಗೆ. ಪ್ರತಿಯೊಂದು ಕಲೀಲೇಬೇಕು ನಾವು ಅಪ್ಡೇಟ್ ಆಗಬೇಕು. ನಾಳೆ ಆಡಿಯನ್ಸ್ ಏನು ಕೇಳ್ತಾರೆ ಅದು ನೋಡೋಕೆ ಬರಬೇಕು, ನಾವು ಅದನ್ನ ತೆಗಿಯೋಕ್ಕೆ ನಾವು ರೆಡಿ ಇರಬೇಕು. ಆಮೇಲೆ ಈಗ ನಾನು ಮೊದಲು ಪ್ರೊಡ್ಯೂಸರ್ ಆಗಿ ನಾನು ಇದೇನು ಫಸ್ಟ್ ಅಲ್ಲ, ನಾನು ನೀಲಾಂಬರಿ ಅಂತ ಸಿನಿಮಾದಲ್ಲಿ ನಾನು ಕೋ-ಡೈರೆಕ್ಟರ್. ಆ್ಯಕ್ಚುಲಿ ಆ ಪಿಕ್ಚರ್ ಡೈಲಾಗು ನಾನೇ ಕೋ-ಡೈರೆಕ್ಟರ್ ಆಗಿ ಮಾಡಿದ್ದೀನಿ. ಸೂರ್ಯ ಅನ್ನೋರು ಮಲಯಾಳಿ ಅವರು ಡೈರೆಕ್ಟ್ರು. ಆ ಸಿನಿಮಾದಲ್ಲಿ ನಾನು ಒನ್ ಆಫ್ ದಿ ಪಾರ್ಟ್ನರ್ ಆಗಿ ಮಾಡಿದೆ. ಆ ಸಿನಿಮಾದಲ್ಲಿ ನನಗೇನು ₹1 ಬಂದಿಲ್ಲ. ಫಸ್ಟ್ ಹೋಗಿದ್ದೆ ಎಡಗಿದ್ದೀನಿ, ಕಳ್ಕೊಂಡೆ, ಅದರಲ್ಲಿ ಏನೂ ಬಂದಿಲ್ಲ.
ಆಮೇಲೆ ಈಗ ನಮ್ಮ ಬುಗುರಿ ಅಂತ ಒಂದು ಸಿನಿಮಾ ಮಾಡಿದೆ. ಆಮೇಲೆ ನಾನು ಯಾವುದೂ ಹೋಗಿಲ್ಲ, ಕೆಲಸ ಮಾಡ್ತಿದ್ದಾಗ ನಾನು ಅಸೋಸಿಯೇಟ್ ಆಗಾದ್ಮೇಲೆ ಅದೊಂದು ಪ್ರಯತ್ನ ಮಾಡಿದ್ದೆ, ವರ್ಕೌಟ್ ಆಗಲಿಲ್ಲ. ಅದಕ್ಕಿಂತ ಹಿಂದೆ ನಾನು ಕೋ ಡೈರೆಕ್ಟರ್ ಇದ್ದಾಗ ಕನ್ನಡದಲ್ಲಿ ಇಂದ್ರಜಿತ್ ಅಂತ ಒಂದು ಸಿನಿಮಾ ಇತ್ತು, ನಿಮಗೆ ಕೇಳಿರ್ತೀರ. ಅದನ್ನ ಎಲ್ಲ ಹೇಳಿದ್ರು ನಮ್ಮ ಮಲಯಾಳಿ ಫ್ರೆಂಡ್ಸ್, ನಮ್ಮ ಕುಟಿ ಕುಮಾರ್ ಎಲ್ಲ ಇದ್ದ, ಮಲಯಾಳಂ ಮಾಡೋಣ, ಡಬ್ ಮಾಡೋಣ ಹಂಗೆ ಅಂತ 14 ಎಡಿಟ್ ಮಾಡಿ, ನಾವು ಮಾಡ್ದಿರೋದೆಲ್ಲ ಅಲ್ಲಿ ಹೋಗಿ ಎಡಿಟ್ ಮಾಡಿ ಬೇರೆ ಥರನೇ ಮಾಡಿ ಮಲಯಾಳಂ ಡಬ್ ಮಾಡಿ ಪಕ್ಕಾ ಮಲಯಾಳಂ ಸಿನಿಮಾ ಥರ ಮಾಡೋದು. ಅಲ್ಲಿ ನಮ್ಗೆ ಯಾಕೋ ಬಿಸ್ನೆಸ್ ಸೈಡಲ್ಲೂ ಎಲ್ಲ ಚೆನ್ನಾಗಿದ್ದಾರೋ ನೋಡೋರು ಅಂತೂ ಬಿಸ್ನೆಸ್ ಸೈಡಲ್ಲಿ ಯಾರೂ ಆಗಬಲ್ಲ, ಹಾಗೇ ಬಿಟ್ಬಿಟ್ಟೆ. ವೇಸ್ಟ್ ಆಯ್ತು ಆ ಸಿನಿಮಾ. ನಮಗೆ ಆಗಿನ ಕಾಲಕ್ಕೆ ನಮಗೊಂದು 10 ಲಕ್ಷ ವೇಸ್ಟ್ ಆಗಿದೆ ಆಗ. ಅಂದರೆ ನಾನು ಹೇಳ್ತಿರೋದು ಸಾಮಾನ್ಯ 97, 98 ಇದು ಮೊದಲು. ಅದಕ್ಕಿಂತ ಆಗಿನ ಕಾಲಕ್ಕೆ 10 ಲಕ್ಷ, 10 ಕೋಟಿ ವ್ಯಾಲ್ಯೂ ಅವಾಗ. ಸುಮ್ಮನೆ ಅಲ್ಲಿ ಇಲ್ಲಿ ಫ್ರೆಂಡ್ ಸರ್ಕಲ್ ಎಲ್ಲ ಹಾಕ್ಕೊಂಡು ಅದೊಂದು ನಮ್ಗೆ ವರ್ಕೌಟ್ ಆಗಲಿಲ್ಲ. ಆಮೇಲೆ ನಾನು ಬೇಡ ಅಂತ ಹೀಗೆ ಇದ್ದೆ. 2001 ಫ್ರೆಂಡ್ಸ್ ಡೈರೆಕ್ಷನ್ ಮಾಡಿದೆ. ಅದು ನಾನು ಇದು ಸಿನಿಮಾ ಓಡುತ್ತಾ ಇಲ್ಲೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಇದು ಮುಂದೆ ನೋಡೋಣ ಇದು ಅಂತೇಳಿ ನಾನು ಏನು ಮಾಡಿದೆ, ಕೋ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದೆ. ಇದು ಯಾಕಂದ್ರೆ ಅಕಸ್ಮಾತ್ ಫ್ಲಾಪ್ ಆದರೆ ಹೊಸಬ್ರನ್ನ ಹಾಕೊಂಡು ಮಾಡ್ತಾಯಿದ್ದೀನಿ. ಮೊದಲೇ ಗಾಂಧಿನಗರಲ್ಲಿ ಹೇಳ್ತಿದ್ದಾರೆ 20 ಜನ ಬರಲ್ಲ ಈ ಸಿನಿಮಾಕ್ಕೆ, ಏನಕ್ಕೆ ಈ ಸಿನಿಮಾ ಮಾಡ್ತಾಯಿದ್ದಾನೆ ಇವನು, ಅವನಿಗಂತೂ ಬುದ್ಧಿ ಇಲ್ಲ, ಇಷ್ಟು ವರ್ಷ ಸರ್ವಿಸ್. ನಮಗೆ ಎಲ್ಲ ನಮ್ಮ ಕಡೆ ನಮ್ಮ ಹತ್ರದವರೇ ಹೇಳಿದ್ರು, ಏನಾಗಿ ನಮ್ಮ ಹೀರೋಯಿನ್ ಒಬ್ಬರು, ಯಾಕೆ ಭಯ ಇದನ್ನು ಮಾಡ್ತಾ ಇದ್ದೀರಾ, ಏನು ನೀವು ಹೀರೋ ಸರ್ವಿಸಿಗೆ ಒಳ್ಳೆ ದೊಡ್ಡ ಹೀರೋ ಹಾಕೊಂಡು ಮಾಡ್ಬೋದಾಗಿತ್ತಲ್ಲ, ಯಾಕೆ ಈ ಹೊಸಬ್ರನ್ನೆಲ್ಲ ಹಾಕೊಂಡು ಮಾಡಿದ್ರಿ ಅಂದರು. ಏನೋ ಮಾಡಿದೆ ಸರ್, ಏನು ತೊಂದರೆ ಇಲ್ಲ. ಮಹೇಂದ್ರಿಗೆ ಹೇಳಿದೆ. ನಾನು ಅವಾಗ ಅವ್ರ ಹತ್ರ ವರ್ಕ್ ಮಾಡ್ತಾಯಿದ್ದೆ. ಅವ್ರದ್ದು ವಾಲಿ ಎಲ್ಲ ನಾನು ಕೋಆರ್ಡಿನೇಟರ್ ವರ್ಕ್ ಮಾಡ್ತಿದ್ದೆ ಅವಾಗ. ಸರ್ ನೀವು ಬ್ಯುಸಿಯಾಗಿದ್ದಿರಲ್ಲ ಬಿಡಿ ಸರ್, ಏನಂತ ಅದು ಹೋದರೆ ನಾನು ನಿಮ್ಮ ಜೊತೆ ಕೆಲಸ ಕಂಟಿನ್ಯೂ ಮಾಡ್ತೀನಿ ಅಂದೆ. ಹಾಗಾಗಿ ಈ ಸಿನಿಮಾ ಫಸ್ಟ್ ಕಾಪಿ ನೋಡಿ ಮತ್ತೆ ನಾನು ಅಸೋಸಿಯೇಟ್ ವರ್ಕ್ ಮಾಡ್ತಾಯಿದ್ದೆ. ಈ ಸಿನಿಮಾನ ಎಲ್ಲ ನೋಡಿದ್ರು ಇಲ್ಲಿ. ಇದು ಹೇಳಿದ್ದೆ ನಾನು ಸುಮಾರು ಸರಿ. ಇಲ್ಲಿ ನರ್ತಕಿಲಿ ಶೋ ಹಾಕಿ ಎಷ್ಟೋ ಜನ ನೋಡಿದ್ರು, ತುಂಬ ಜನ. ಆವಾಗ ಅದ್ರ ಆಪೋಸಿಷನ್ನು ಡೋಲು ಡಂಗರ ಪರ್ವ ಸಿನಿಮಾ ರಿಲೀಸು. ಪರ್ವ ಬಂದಿತ್ತು. ಆ ಪರ್ವ ಸಿನಿಮಾ ಜೊತೆಯಲ್ಲಿ ಇದು ರಿಲೀಸು. ಇದಕ್ಕೆ ಯಾವನು ಬರ್ತಾನೆ ಇದಕ್ಕೆ ಅಂತ ಇದೇ ಅಪರ್ಣ ಟಾಕೀಸಲ್ಲೇ ಹಾಕಿದ್ದು. ಅದು ಕೂಡ ಅಪರ್ಣ ಅನ್ನೋದು ಈಗ ಅನುಪಮ ಆಗಿದೆಯಲ್ಲ ಅದು. ಅಲ್ಲಿ ಯಾರು ಬರ್ತಾರೆ ಈ ಸಿನಿಮಾಕ್ಕೆ ಅಂತ ಎಲ್ಲರೂ ಏನೆಲ್ಲ ಹೇಳೋದು, 20 ಜನ ಬರೋಲ್ಲ ಹಂಗೆ ಅಂತ. ನಾನು ಏನಪ್ಪ, ನಾನು ಹೊಸಬಲ್ಲ, ಗೊತ್ತಿಲ್ಲ. ನಾನು ಹಾಗೆ ಅದಕ್ಕೆ ಅಸೋಸಿಯೇಟ್ ಆಗಿ ಒಪ್ಕೊಬಿಟ್ಟು 2 ಮಾಡ್ತಾಯಿದ್ದೆ. ನಾನು ಅಕಸ್ಮಾತ್ ಫ್ಲಾಪ್ ಆದರೆ ಇವ್ರು ಬ್ಯುಸಿಯಾಗಿದ್ದಾರೆ, ಹೆಂಗೆ ಇವ್ರ ಜೊತೆ ಕೆಲಸ ಮಾಡೋದು. ಆ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆದರೆ ನಾನೊಂದು ಪೋಸ್ಟರ್ ಎಲ್ಲ ಅದು ಹಾಕಿದ್ರು. ಸಾಂಗ್ ಒಂದು ಹಿಟ್ ಆಗಿಬಿಟ್ಟಿತ್ತು ನಮಗೆ. ದೇವರು ವರವನ್ನು ಕೊಟ್ಟರೆ ಅನ್ನೋ ಟೈಟ್ಲ್ ಸಾಂಗು ಭಯಂಕರ ಹಿಟ್ ಆಗಿತ್ತು. ಆವಾಗ ನಾನು ಮಾನಿಶೋಗಿ ಬಂದೆ, 10:30 ಬಂದೆ. ನನ್ನ ಹತ್ರ ಒಂದು ಅವಾಗ ಸ್ಪ್ಲೆಂಡರ್ ಬೈಕ್ ಇತ್ತು, ತಗೊಂಡು ಥಿಯೇಟ್ರ್ ಮುಂದೆ ಬಂದೆ. ಥಿಯೇಟ್ರ್ ಮುಂದೆ ಬಂದು ನೋಡ್ತೀನಿ, ಒಂದು ಗೇಟೆಲ್ಲ ಹಾಕಿತ್ತು. ಒಂದು 4-5 ಜನ ನಿಂತಿದ್ರು. ಅಯ್ಯೋ ಇನ್ನೂ ಜನನೇ ಇಲ್ಲ, ಏನು ಥಿಯೇಟ್ರಿಗೆ ಜನನೇ ಬಂದಿಲ್ವಲ್ಲ ಅಂದ್ಕೊಂಡೆ. ಸೀದಾ ಗಾಡಿ ಆ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಸೀದಾ ಅಣ್ಣಮ್ಮ ದೇವಸ್ಥಾನ ಹತ್ರ ಕೂತ್ಕೊಂಡು 5 ನಿಮಿಷ ಅಲ್ಲೇ ಕೂತ್ಕೊಂಡು, ಅಲ್ಲಲ್ಲ ಹಾಂ ಅಣ್ಣನ ಹೋಗೋ ಮುಂಚೆ ನಾನು ಬಂದು ನೋಡಿದೆ, ಏನು ಜನ ಇಲ್ಲ ಅಂತ. ಒಳಗಡೆ ಹೋಗೋಣ ನೋಡ್ತೀನಿ, ಹೌಸ್ಫುಲ್ ಬೋರ್ಡ್ ಇತ್ತು. ಇದು ಎಷ್ಟರ ಜನ ಬಂದಿತ್ತಿರೋದಲ್ಲೇ. ಸೀದಾ ದೇವಸ್ಥಾನ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಬಂದೆ. ಆಮೇಲೆ ಅಲ್ಲೇ ಕೂತ್ಕೊಂಡು ಮತ್ತೆ ಬಂದರೆ ಇನ್ನೂ 1 ವರ್ಷ ಜನ ಇದ್ರು ಫುಲ್ಲು. ಇನ್ನೊಂದು 100 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನಾನು ಒಳಗಡೆ ಬಿಡ್ತಾ ಇಲ್ಲ. ಅವಾಗ ನಾನು ಯಾರೂ ಗೊತ್ತಿಲ್ಲ, ನನ್ನ ಡೈರೆಕ್ಟ್ರ್ ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಮೊದಲೇ ಒಂಥರ ಸಣ್ಣಗೆ ಹೊಣ್ಕೊಂಡಿರ್ತೀನಲ್ಲ, ನನ್ನ ಯಾರು ಕಂಡು ಹಿಡಿದು ಬೇಗ. ಈಗಲೂ ಡೈರೆಕ್ಟ್ರ್ ಎಲ್ಲ ಹೋಗ್ತಿದ್ರೆ ಯಾರು ಕಂಡು ಹಿಡಿಯಲ್ಲ ನಾನು ಬೇಗ. ಆವಾಗ ನಾನು ಬಿಡ್ತಾ ಇಲ್ಲ ಅವನು. ಆಮೇಲೆ ಅಲ್ಲಿ ಶರಣು, ನಮ್ಮ ವಾಸು, ಆನಂದ್, ಮಾಸ್ಟರ್ ಆನಂದು ಎಲ್ಲ ಅಲ್ಲಿದ್ದರು. ಡೈರೆಕ್ಟ್ರ್ ಬಿಡ್ರಿ ಅಂತ ಕಳಿದ್ರು. ಆಮೇಲೆ ಬಿಟ್ಟರು. ಬಿಟ್ಟು ಒಳಗಡೆ ಥಿಯೇಟ್ರ್ ನೋಡಿದ್ರೆ ಫುಲ್ಲು ಹೌಸ್ಫುಲ್ ಹೋಗಿ, ನಾನು ಯಾವುದು ಸುಮಾರು ಸೀನು ಅಂತ ಹೇಳ್ತೀನೋ ಅವಕ್ಕೆಲ್ಲ ನಗ್ತಾಯಿದ್ರು ಜನ. ಆವಾಗ ಅನಿಸ್ತು ನನಗೆ, ಅಯ್ಯೋ ಜನಗಳ ಪಲ್ಸ್ ಈ ಥರ ಹಿಡಿಬೇಕಾ ಹೇಗೆ. ಅವತ್ತಿಂದ 28 ಶೋ ವಿತೌಟ್ ಗ್ಯಾಪ್ ಹೌಸ್ಫುಲ್ ಅದು ಫ್ರೆಂಡ್ಸ್. ಆಮೇಲೆ ಹಾಗೆ ನಾನು ಮತ್ತೆ ನನಗೆ ಅಸೋಸಿಯೇಟ್ ಒಪ್ಕೊಂಡ್ನಲ್ಲ, ಅದನ್ನ ಫಿನಿಷ್ ಮಾಡಿದೆ. ಹಂಗು ಅದು ರಿಲೀಸ್ ಆದರೂ ಕೂಡ ಫಿನಿಷ್ ಮಾಡಿ ಆಮೇಲಿಂದ ಮತ್ತೆ ದೇವರವ್ರು ಕೊಟ್ಟರೆ ಆಗೆಲ್ಲ ತಿರುಗಿ ನೋಡೇ ಇಲ್ಲ ಬಿಡಿ. ಆಮೇಲೆ ಕಂಟಿನ್ಯೂ ಸಿನಿಮಾ ಮಾಡ್ಕೊಂಡೇ ಬಂದೆ. ಎಸ್, ಜಾಸ್ತಿ ದರ್ಶನ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದವರು, ನೀವು ಅವರ ಬಳಗದಲ್ಲಿ ಕಾಣಿಸ್ಕೊಂಡವರು. ಎಲ್ಲ ಇನ್ಸಿಡೆಂಟು, ಒಬ್ಬ ಅದ್ಭುತ ಕಲಾವಿದ, ಬಾಕ್ಸ್ ಆಫೀಸ್ ಸುಲ್ತಾನು, ಇಂಡಸ್ಟ್ರಿಯಲ್ ದರ್ಶನ್ ಅಂತ ಬಂದರೆ ಅವ್ರ ಸಿನಿಮಾ ಬಂತಂದರೆ ಸೂಪರ್ ಹಿಟ್ಟು, ಒಂದು ಒಳ್ಳೆ ಹೆಸರು ಬರುತ್ತೆ ಅನ್ನೋ ಥರದೇ ಇರುವಂಥದ್ದು ಥಾಟ್. ಸೊ ಒಳಗೆ ಕೂತಿದ್ದಾರೆ ಸರ್, ನೀವು ಅವ್ರ ಜೊತೆ ಕೆಲಸ ಮಾಡಿದವರು. ಅವ್ರ ಬಗ್ಗೆ ಮಾತಾಡೋದಾದರೆ, ಎಲ್ಲೂ ಹೇಳದಂಥ ವಿಚಾರಗಳಿದ್ರೆ ಏನಾದರೂ ಶೇರ್ ಮಾಡೋದು, ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ನೋಡಿ, ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ನನಗಿಂತ ಜಾಸ್ತಿ ಜನಗಳಿಗೆ ಗೊತ್ತು, ಅವ್ರ ಫ್ಯಾನ್ಸ್ಗಳಿಗೆ ಗೊತ್ತು. ನಾನು ಹೇಳೋದು ಒಳ್ಳೆ ಮನುಷ್ಯ. ನನ್ನ ಹತ್ರ ಇಲ್ಲಾಂದ್ರೆ 3 ಸಿನಿಮಾ ನಾನು ವರ್ಕ್ ಮಾಡೋಕ್ಕಾಗಲ್ಲ.
3 ಸಿನಿಮಾ ನಾನು ಕ್ಲೋಸ್ ಆಗಿದ್ದು, ಚೆನ್ನಾಗೇ ಇದ್ದರು. ಆಮೇಲೆ ಒಬ್ಬ ಡೈರೆಕ್ಟ್ರು, ಹೀರೋ ಅಂತ ನಾನು ಇವತ್ತಿಗೂ ಹೆಮ್ಮೆಯಿಂದ ಹೇಳೋದು ದರ್ಶನ್ ಒಬ್ಬರನ್ನೇ. ಯಾವುದೇ ಡೈರೆಕ್ಟ್ರು ಬರಲಿ, ಅವ್ರಿಗೆ ಕತೆ ಒಪ್ಪಿಸ್ಬಿಟ್ರೆ ಮುಗೀತು. ಕತೆ ಒಪ್ಪಿಸ್ಬಿಟ್ಟು ನಾವು ಸರ್ ಇದು ಕತೆನ ಓಕೆ ಗುರುಗಳೇ, ಇದು ಕತೆ ನನಗೆ ಓಕೆ, ಅದೇನು ಏರ್ಪಾಡು ಮಾಡ್ಕೊಳ್ಳಿ ಗೊತ್ತಿಲ್ಲ, ನಂದು ಪ್ರೋಗ್ರಾಮಲ್ಲ. ಅವ್ರು ಒಂದೇ ಬಂದ್ಕೊಂಡು ಬೆಳಗ್ಗೆ ಇವತ್ತು ಎಷ್ಟೊತ್ತಂಕಿದೆ ಗುರುಗಳೇ ಅಂತ, ನಾನೊಂದು 6 ಗಂಟೆ ಆಗುತ್ತೆ ಸರ್, ದೊಡ್ಡ ನಾನೊಂದು ಇವತ್ತು 4:15ಗೆ ಹೋಗಬೇಕು, ನಾನು ಅಷ್ಟೇ ಅವ್ರು ಕೇಳ್ತಿದ್ದಿದ್ದು, ಅದು ಅವಶ್ಯಕತೆ ಇದ್ದರೆ. ಅದು ಬಿಟ್ಟರೆ ಇನ್ನು ಯಾಕೆ ಆ ಶಾರ್ಟ್ ಯಾಕೆ ತೆಗಿತೀರಾ, ಆರ್ಟಿಸ್ಟ್ ಯಾರು, ಇಲ್ಲಿ ತನಕ ನನ್ನ ಪ್ರಣೀತ ಎಲ್ಲ ಹಾಕೊಂಡಾಗ ಅವ್ರನ್ನ ಹೀರೋಯಿನ್ ಮುಖನೇ ನೋಡಿರಲಿಲ್ಲ. ಓಕೆನಾ ಗುರುಗಳೇ, ಕನ್ನಡದ ಹುಡುಗಿನ ಅಷ್ಟೊಂದು ಕೇಳೋರು, ಕನ್ನಡ ಬರುತ್ತಾ, ಕನ್ನಡದ ಹುಡುಗಿನ ಹಾಕೊಂಡಿದ್ದೀರಲ್ಲ, ಓಕೆ ಹಾಗಾದ್ರೆ ನಿಮಗೆ ಅವ್ರ ಮೇಲೆ ಯಾಕೆ ಮಾಡಿಸ್ಬೋದು ಅಂತ ಕಾನ್ಫಿಡೆಂಟ್ ನಿಮಗಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಆ ಥರದಲ್ಲೂ ಇಲ್ಲದೆ ನಾನು 3 ಸಿನಿಮಾ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರ ಹತ್ರ. ಅಪ್ ಟು ಒಡೆಯವರಿಗೂ ನನಗಂತೂ ಅವ್ರ ಬಗ್ಗೆ ಯಾವುದೂ ನೆಗೆಟಿವ್ ನನ್ನ ಹತ್ರ ಮಾತೇ ಇಲ್ಲ ಹೇಳಲಿಕ್ಕೆ. ನಾನು ನೋಡ್ತೀವಿ ಒಬ್ಬ ಡೈರೆಕ್ಟ್ರು, ಹೀರೋ, ಒಳ್ಳೆ ಮನುಷ್ಯ. ಸರ್, ಈಗ ತುಂಬ ಜನ ಹೇಳ್ತಾರೆ ಏನಪ್ಪ ಅಂದ್ರೆ, ಹೆಣ್ಣೆ ಅವ್ರ ಲೈಫಲ್ಲಿ ಒಂಥರ ಶಾಪ ಇದ್ದಂಗೆ, ಹೆಣ್ಣಿನಿಂದಲೇ 2 ಸತಿ ಅವ್ರು, ಒಂದ್ಸತಿ ವೈಫಿಗೆ ಹೊಡೆದು ಏನೋ ಒಳಗೆ ಹೋದ್ರು, ಈ ಸತಿನೂ ಹೆಣ್ಣಿನಿಂದನೇ ಒಳಗೆ ಹೋಗಿದ್ದು, ಹೆಣ್ಣೆ ಒಂಥರ ಶಾಪ ಆ ವ್ಯಕ್ತಿಗೆ ಅಂತ ಹೇಳ್ತಾರೆ. ನಿಮಗೆ ಅದು ಅನ್ಸುತ್ತಾ ಅಂತ ಹೇಳಿ, ಹಂಗೆ ಅನ್ಸಿದ್ಯಾ ಅಂತ? ಇಲ್ಲ, ಅವ್ರದ್ದು ಬ್ಯಾಡ್ ಟೈಮ್ ಅದು ಗೊತ್ತಿಲ್ಲ ನನಗೆ. ಅವ್ರಿಗೆ ಆ ಥರದ್ದು ಇಲ್ಲವೇ ಇಲ್ಲ. ಅವರು ಆಮೇಲೆ ಬೇರೆ ಕಲಾವಿದ್ರ ಥರ ಅಥವಾ ಬೇರೆ ಆರ್ಟಿಸ್ಟ್ ಥರ ಸಿಕ್ಕ ಹೆಣ್ಮಕ್ಳ ಹತ್ರ ಒಂದು ಹರಟೆ ಆಡೋದು, ಮಾತಾಡಿಸೋದು, ಕ್ಲೋಸ್ ಆಗೋದು ಇಲ್ಲವೇ ಇಲ್ಲ ಅವರು. ಅವ್ರು ಆ್ಯಕ್ಚುಲಿ ಅವರಾಯಿತು, ಅವರು ಆ್ಯಕ್ಚುಲಿ ಅವ್ರು ಹೇಳ್ತಾರಲ್ಲ, ನಮ್ಮದೆಲ್ಲ ಗ್ಯಾಂಗ್ ಅವ್ರು ಈಗ ಊಟಕ್ಕೆ ಕೂತ್ರೆ ಎಲ್ಲರೂ ಹೋಗೋ ಸಪ್ರೇಟ್ ಕ್ಯಾರವನು ಅಲ್ಲಿ ಇಲ್ಲಿ ಕೂತು, ಅವರೆಲ್ಲ ಅಲ್ಲೇ ಚೇರ್ ಹಾಕಿ ನಾವೆಲ್ಲ ಜೊತೆಲೇ ಕೂತು ಊಟ ಮಾಡ್ತಿದ್ವಿ. ಎಲ್ಲ ಪ್ರೊಡಕ್ಷನ್ ಅವ್ರು ಯಾರು ಬಂದರೂ ಕೂಡ ಅವರೇ ಊಟ ಮಾಡೋವಂತ ಅಲ್ಲೇ ಕೂರಿಸೋರು. ಅವ್ರಿಗೆ ಆ ಥರ ಭೇದನೇ ಇರಲಿಲ್ಲ, ನಾನಂತೂ ನೋಡಿಲ್ಲ ಅವ್ರದ್ದು. ಬಟ್ ನೀವು ಕೇಳ್ತಿರೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಸರ್, 12ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. 100% ನಮಗೂ ಕೂಡ ಇದು ಗೆಲ್ಲಬೇಕು ಅನ್ನೋ ಒಂದು ಆಸೆ ಇದೆ. ಯಾಕಂದ್ರೆ ನಮ್ಮ ಪ್ರೊಡ್ಯೂಸರು ಸರ್ ಉತ್ಸಾಹ, ನಿಮ್ಮ ಉತ್ಸಾಹ, ನಿಮ್ಮ ಟೀಮ್ ಉತ್ಸಾಹ, ಆ ಹುಮ್ಮಸ್ಸು ನೋಡ್ತಾ ಇದ್ರೆ ನಿಜವಾಗ್ಲೂ ಗೆಲುವು ಸಿಗಬೇಕು ಅನ್ನೋ ಒಂದು ಆಸೆ ನಮಗೂ ಕೂಡ ಇದೆ ಸರ್. ನೀವು ನಿರ್ಮಾಪಕರ ಬಳಿ ದುಡ್ಡಿಲ್ಲ ಪ್ರಮೋಷನ್ಗೂ, ಬಟ್ ಆದರೂ ಕೂಡ ಏನೋ ಮಾಡೋಣ ಅಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸರ್. ನೀವು ಜನರನ್ನ ಬನ್ನಿ, ಥಿಯೇಟರ್ ಬಂದರೆ 100% ನೀವು ಕೊಟ್ಟಂತ ಅಷ್ಟು ದುಡ್ಡಿಗೆ ಮೋಸನೇ ಇಲ್ಲ ಅಂತ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾನು ಇಲ್ಲಿ ತನಕ ನಂದು ಎಲ್ಲ ಸಿನಿಮಾನು ಸಾರಿ, ನಾನು ಯಾರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ಏನಂದರೆ ಇವನ್ನ ಈ ಸಿನಿಮಾ ನೋಡಿ, ನನ್ನ ಸಿನಿಮಾ ಅದ್ಭುತ ಮಾಡಿದ್ದೀನಿ, ಎಕ್ಸ್ಟ್ರಾರ್ಡಿನರಿ ಇದೆ, ಹಾಗಿದೆ ಹೀಗಿದೆ ಅಂತ ನಾನು ಯಾವತ್ತೂ ಹೇಳಲ್ಲ. ಜನ ನೋಡಬೇಕು, ಜನ ಒಪ್ಕೋಬೇಕು ಅನ್ನೋ ಥರ ನಾನು ಸಿನಿಮಾ ತೆಗಿತಾ ಇದ್ದಿದ್ದು. ಎಲ್ಲ ಸಿನಿಮಾನು ಅಪ್ ಟು ಫ್ರಮ್ ದ ಫ್ರೆಂಡ್ಸಿಂದ ಹಿಡಿದು ಅಪ್ ಟು ಒಡೆಯ ತನಕನೂ ನಂದು ಎಲ್ಲ ಬಟ್ ನಾನು ಮಾಡಿದ ಎಲ್ಲ ಸಿನಿಮಾನೂ ಸಕ್ಸಸ್ಸೇ. 99% ಇಟ್ಟು 1-2 ಸಿನಿಮಾ ನಾನು ಮಾಡಿದ 16-15 ಸಿನಿಮಾದಲ್ಲಿ ನನಗೆ ಇಷ್ಟ ಒಳ್ಳೆ ರಿಪೋರ್ಟ್ ಇದ್ದು ಹೋಗದೆ ಇರೋದು ನಂದು ಓನ್ ಸಿನಿಮಾ ಬುಗುರಿ. ಅಷ್ಟಾಗಿ ನನಗೆ ದುಡ್ಡಾಗಿಲ್ಲ. ಅದು ಬಿಟ್ಟರೆ ಸ್ಟೂಡೆಂಟ್ ಅಂತ ಒಂದು ಮಾಡಿದೆ, ಅದು ಅಷ್ಟೊಂದು ಹೋಗಲ್ಲ. ದೇವರು ವರವನ್ನು ಕೊಟ್ಟರೆ ಅಂತ ಟೈಟ್ಲು, ಅದು ಆ್ಯಕ್ಚುಲಿ ಹಿಟ್ಟಾಗಿತ್ತು, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದು ಬಿಟ್ಟರೆ ಮತ್ತು ಒಡೆಯ ಕಮರ್ಷಿಯಲ್ ಹಿಟ್, ಅದು ಬಿಡಿ, ಅದು ಇದರಲ್ಲ. ನನಗೊಂದು 2-3 ಸಿನಿಮಾ ಅಷ್ಟೇ ನಾನು ಅದ್ರ ಬಗ್ಗೆ ಈ ಸಿನಿಮಾ ಸುಮಾರಾಗಿ ನಾನು ಮಾಡಬಾರ್ದಾಗಿತ್ತು ಅನಿಸಿದ್ದು ನನಗೆ. ಅದು ಬಿಟ್ಟರೆ ಮತ್ತು ಇನ್ನು ಎಲ್ಲ ಸಿನಿಮಾನೂ ತುಂಬ ಚೆನ್ನಾಗಿತ್ತು. ನಾನು ಹೊಗಳಿಲ್ಲ, ಜನ ಅದನ್ನ ಹೊಗಳಿ ಮೇಲಕ್ಕೆ ತಂದರು. ಆದರೆ ಈ ಸಿನಿಮಾಗೆ ಹೇಳ್ತೀನಿ, ನೀವು ಅದೆಲ್ಲ ಸಿನಿಮಾ ಗೆಲ್ಸಿದಲ್ಲ, ಈ ಸಿನಿಮಾನೂ ನಿಮ್ಗೆ ಇಷ್ಟ ಆಗುತ್ತೆ, ನೋಡಿ. ಪ್ರತಿಯೊಬ್ಬರು ನಿಮ್ಗೆ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಹೋಗ್ಬಿಡಿ, ಜಂಬೂ ಸರ್ಕಸ್ ಒಂದು ಟೋಟಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ನಿಮ್ಗೆ ಯಾರಿಗೂ ಈಗ ಏನೋ ಒಂದು ಸೂಪ್ರೆಮ್ ಶೋ ಮಾಡಿದಿರಲ್ಲ, ನಿಮ್ಗೆ ಅದಕ್ಕಿಂತ ಒಂದು ಕೈ ಮೇಲೆ ನಿಮಗಿದೆ. ಅದರಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೂತ್ರೆ ಸಿನಿಮಾ ಹೊರಗಡೆ ಬರೋ ತನಕ ನಿಮ್ಗೇನು ಎಲ್ಲಿ ಕೂತಿದ್ದೀನಿ ಗೊತ್ತಾಗಲ್ಲ, ಅಷ್ಟು ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರ ಈ ಸಿನಿಮಾದಲ್ಲಿ ನಿಮ್ಗೆ ಅಷ್ಟು ಕಾಮಿಡಿ ಜೊತೆಯಲ್ಲಿ ಒಳ್ಳೆ ಒಂದು ಫೀಲ್ ಇದೆ, ಸೆಂಟಿಮೆಂಟ್ಸ್ ಇದೆ. ಈ ಸಿನಿಮಾ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ನಂಬಿಕೆಯಿಂದ ಈ ಸಿನಿಮಾ ಮಾಡಿದ್ದೀನಿ, ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಸರ್, ಈಗ ಈ ಸಿನಿಮಾ ಫೈನಲ್ ಒಂದು ಪ್ರಶ್ನೆ, ಈ ಸಿನಿಮಾ ಇಷ್ಟೆಲ್ಲ ವರ್ಷಗಳಿಂದ ಕೆಲಸ ಮಾಡಿದ್ದೀರಾ, ಸೋಲು, ಅವಮಾನ, ಸನ್ಮಾನ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ನಿಮ್ಮ ಜೀವನದಲ್ಲಿ ಆದಂಥ ಒಂದು ದೊಡ್ಡ ಅವಮಾನ ಅಂತ ಇದ್ರೆ ಅದನ್ನು ಹೇಳ್ಕೋಬಹುದಾ ಅಂತ ಹೇಳಿ? ಯಾಕಂದ್ರೆ ಸ್ಫೂರ್ತಿ, ಅದನ್ನು ಗೆದ್ದು ಬಂದಿದ್ದು ಹೀಗೆ ಒಂದು ಸ್ಫೂರ್ತಿದಾಯಕ ಮಾತು ಥರ. ನಾವು ಅವಮಾನ ಅನ್ನೋದಕ್ಕಿಂತ ನಾನು ಅವಮಾನನ ಯಾವತ್ತೂ ಅವಮಾನ ಅಂದ್ಕೊಳ್ಳಲ್ಲ. ನನಗೆ ಒಂದು ಕಲಿಯೋದಕ್ಕೆ ಇನ್ನೂ ಒಂದು ಸ್ಟೆಪ್ ಅಂತದೆ. ನಾನು ಮಾಡಿದ್ದೆ ಕರೆಕ್ಟು ಅಂತ ನಾನು ಯಾವತ್ತೂ ನನಗೇನಾಗುತ್ತೆ, ನಂದು ಎಲ್ಲ ಸಿನಿಮಾ ಗೆಲ್ತಾ ಬಂದಾಗ ನಾನು ಮಾಡಿದ್ದು ನಾನೇ ಡೈರೆಕ್ಟ್, ನಾನು ಹೇಳ್ತೀನಿ ಮಾಡಯ್ಯ ಅಂತ ನಾನು ಇವತ್ತಿಗೂ ಇಲ್ಲ. ಯಾರೋ ಚೆನ್ನಾಗಿಲ್ಲ ಅಂದರೆ, ಹೌದು ಯಾಕೆ ಚೆನ್ನಾಗಿಲ್ಲ ಅಂದ ಇವನು, ಏನೋ ಸರ್ ಈ ಸಿನಿಮಾ ಅದೇನೋ ಒಂಥರ ಇದೆ ಸರ್ ಆ ಸೀನು ಅಂತ ಯಾರೋ ಹುಡುಗರು ಬಂದು ಹೇಳಿದ್ರು. ಆವಾಗ ಅವನಿಗೆ ಆನ್ಸರ್ ಕೊಟ್ಟಿಲ್ಲ ಅಂದರೂ ಸಾಯಂಕಾಲ ಹೋಗಿ ಯೋಚನೆ ಮಾಡ್ತೀನಿ, ಏನಾಗಿ ಇವನು ಹೇಳ್ದ ಈ ಥರ ಅಂತ. ನಾನು ಇವಾಗಲೂ ಕಲಿತಾ ಇರ್ತೀನಿ. ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಎಲ್ಲೂ
ನಾನು ದೊಡ್ಡ ವ್ಯಕ್ತಿ ಅಂತ ನಾನು ಅನ್ಸ್ಕೊಂಡು ನಾನು ಇವತ್ತಿಗೂ ದೊಡ್ಡ ವ್ಯಕ್ತಿ ಅಲ್ಲ. ನಾನಿನ್ನೂ ಏನೂ ಸಾಧಿಸಿಲ್ಲ. ನಾನೇನು ಈಗ ಇನ್ನು ಏನಾದ್ರು ಈ ನೋಡಿ ಇವತ್ತು ಜಂಬೂ ಸರ್ಕಸ್ ಸಿನಿಮಾ ಜನ ನೋಡಿ ಇದು ಗೆದ್ದರೆ ನಾನು ಮತ್ತೆ ಏನಾದ್ರು ಡೈರೆಕ್ಟರ್ ಆಗಿ ಮುಂದುವರಿಬೇಕು ಅಂತ ನನ್ನ ಆಸೆ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟೊತ್ತು ಹಲವು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ನಿಮ್ಮ ಲೈಫ್ ಜರ್ನಿ ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಅದೊಂಥರ ಸ್ಫೂರ್ತಿದಾಯಕವಾಗೇ ಇತ್ತು 100%. ಥ್ಯಾಂಕ್ ಯು ಸೋ ಮಚ್. 100% ಈ ಸಿನಿಮಾನ ಜನ ಒಪ್ಕೊಳ್ತಾರೆ ಅನ್ನೋ ಹೋಪ್ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಪೂಜಾ. ಸಾರಿ, ಥ್ಯಾಂಕ್ ಯು ಯಶೋಧ ಪೂಜಾರಿ. ಆಮೇಲೆ ಒಂದು ಹೇಳೋಣ ಅಂತಿದೆ, ಇದರಲ್ಲಿ ಆರ್ಟಿಸ್ಟ್ಗಳು ಕೆಲವು ಈಗ ನಮ್ಮ ಅಂಜಲಿ ಅನೀಶ್ ಅಂತ ಇದ್ದಾರೆ. ಅವರು ಈ ಸಿನಿಮಾದಲ್ಲಿ ನೀವು ಹೊಸಬರು ಅನ್ಸಲ್ಲ. ಈಗ ನೀವು ನಾಳೆ ಹೋಗಿ ನೋಡಿದ್ರೆ ಸಿನಿಮಾ ನೋಡಿದ್ರೆ ಅವಳು ಆ್ಯಕ್ಚುಲಿ ಎಷ್ಟೊಂದು 10 ಸಿನಿಮಾ ಮಾಡ್ದಂಗೆ ನಿಮ್ಗೆ ಅನುಭವ ಸಿಗುತ್ತೆ. ಅದೇ ಪ್ರವೀಣ್ ತೇಜ ಕೂಡ ಈಗ ನಿಮಗೆ ಮೊನ್ನೆ ಎಲ್ಲ ನಂಗೆ ಯಾಕೆ ಈಗ ಇದೆಲ್ಲ ಹೇಳ್ತೀನಿ ಅಂದರೆ, ಮೊನ್ನೆ ಎಲ್ಲ ಒಂದಷ್ಟು ಸಿನಿಮಾ ನೋಡಿದ್ರು ಪ್ರವೀಣ್ ತೇಜ್ ಏನು ಒಳ್ಳೆ ಹಿಂದಿ ಹೀರೋ ಥರ ಕಾಣ್ತಾನೆ ಈ ಸಿನಿಮಾದಲ್ಲಿ ಅಂತ ಹೇಳಿದ್ರು. ನೀವು ಅವ್ರಿಗೆ ರಿಯಲ್ ನೋಡಿದ್ರೆ ಅವ್ರಿಗೆ ಅನಿಸಿಲ್ಲ, ಬಟ್ ಸಿನಿಮಾದಲ್ಲಿ ಏನು ರೀ ಅದು ಯಾವ ಫಿಲ್ಟರ್ ಆಗಿ ತೆಗ್ದಿದ್ದು ಅಂತ ನನಗೆ ಕೇಳ್ತಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅವರು ಅಂತಲ್ಲ, ಸ್ವಾತಿ ಮೇಡಮ್ ಆಗಿರ್ಬೋದು, ಸ್ವಾತಿ ಮೇಡಮ್ ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಅಚ್ಯುತಣ್ಣವರು, ರವಿಶಂಕರ್ ಅವರು, ಅವಿನಾಶ್ ಅವರು, ಆಶಾಲತಾ ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಎಪಿಸೋಡ್ ತುಂಬ ಚೆನ್ನಾಗಿದೆ. ನಯನ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಜಗ್ಗಪ್ಪ ಚೆನ್ನಾಗಿ ಮಾಡಿದ್ದಾರೆ. ಇವ್ರು ಯಾರನ್ನ ಸಿನಿಮಾ ನಾನು ಏನಕ್ಕೆ ಇದನ್ನೆಲ್ಲ ಹೇಳ್ತೀನಿ, ಇವರೆಲ್ಲ ಸಿನಿಮಾ ನೋಡಿ ಯಾರು ಚೆನ್ನಾಗಿ ಮಾಡಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. 100% ನಾವೆಲ್ಲ ಕೂಡ ನೋಡ್ತೀವಿ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ಸೆಪ್ಟೆಂಬರ್ 12ಕ್ಕೆ MD ಶ್ರೀಧರ್ ಸರ್ ನಿರ್ದೇಶನದ, ಸುರೇಶ್ ಸರ್ ನಿರ್ಮಾಣದ, ಮಿಲನಾ ಸುರೇಶ್ ಸರ್ ನಿರ್ಮಾಣದ ಜಂಬೂ ಸರ್ಕಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ನೋಡಿ ಗೆಲ್ಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.